ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ಸ್ಪರ್ಧಾತ್ಮಕ ಮಿತ್ರರೇ, ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿ ಅವರು ಬಿಡುಗಡೆ ಮಾಡಿರುವಂತಹ ಗಣಿತ ಬಹು ಆಯ್ಕೆ ಆಧಾರಿತ ಮಾದರಿ ಪ್ರಶ್ನೆ ಪತ್ರಿಕೆ 1ರ ಕ್ರಮ ಸಂಖ್ಯೆ 14ರಿಂದ 40ರವರೆಗೆ ಎಲ್ಲ ಪ್ರಶ್ನೆಗಳನ್ನು ವಿವರವಾಗಿ ವಿಶ್ಲೇಷಣೆ ಮಾಡಲು ಬಂದಿದ್ದೇನೆ. ನಾನು ನಿಮ್ಮ ಕ್ರಿಯೇಟಿವ್ ಟ್ಯುಟೋರಿಯಲ್ನ ರೂವಾರಿ ಜಾವೀದ್ ಸರ್. ಆತ್ಮೀಯ ವಿದ್ಯಾರ್ಥಿಗಳೇ, ಪ್ರಶ್ನೆ ಸಂಖ್ಯೆ 14 ಕೊಟ್ಟಿರುವ ಚಿತ್ರದಲ್ಲಿ ಕೋನ ಬಿ = 90 ಡಿಗ್ರಿ, ಎ ಬಿ = 6 ಸೆಂಟಿಮೀಟರ್, ಬಿ ಸಿ = 8 ಸೆಂಟಿಮೀಟರ್ ಮತ್ತು ಎ ಸಿ 10 ಸೆಂಟಿಮೀಟರ್ ಆದಾಗ ಸೈನ್ 90 - ಥೀಟಾದ ಬೆಲೆಯನ್ನು ಕಂಡುಹಿಡಿಯಿರಿ ಎಂದು ಕ್ವಶನನ್ನು ಕೇಳಿರುತ್ತಾರೆ. ಅದೇ ರೀತಿ 4 ಪರ್ಯಾಯ ಉತ್ತರಗಳನ್ನು ನೀಡಿದ್ದಾರೆ, ಚಿತ್ರವನ್ನು ನೀಡಿದ್ದಾರೆ ಮಕ್ಕಳೇ. ಇಲ್ಲಿ ಕೋನ ಬಿ 90 ಡಿಗ್ರಿ ಮಕ್ಕಳೇ, ನಮಗೆ ನೆನಪಿರಲಿ, ಲಂಬ ಕೋನದ ಎದುರಿನ ಬಾಹು ವಿಕರ್ಣವಾಗಿರುತ್ತಾ, ಹಾಗೂ ತೀಟಾದ ಎದುರಿನ ಬಾಹು ಅಭಿಮುಖವಾಗಿರುತ್ತಾ, ಹಾಗೂ ತೀಟಾದ ಪಕ್ಕದಲ್ಲಿನ ಬಾಹು ಪಾರ್ಶ್ವಭಾವವಾಗಿರುತ್ತಾ. ಸೊ ಹಾಗಾದರೆ ನಮಗೆ ಅವರು ಕೇಳಿರುವ ಪ್ರಶ್ನೆ ಸೈನ್ 90 - ಥೀಟಾ. ಮಕ್ಕಳೇ, ನಮಗೆ ಗೊತ್ತೇ ಇರೋ ಹಾಗೆ ಸೈನ್ 90 - ಥೀಟಾದ ಅನುಪಾತ ಏನಾಗಿರುತ್ತೆ ರೀ? ಕಾಸ್ ಥೀಟಾ ಆಗಿರುತ್ತೆ ರೀ. ಸೊ ಹಾಗಾದ್ರೆ ನಮಗೆ ಇಲ್ಲಿ ಬೇಕಾಗಿರೋದು ಕಾಸ್ ಥೀಟಾ. ಹಾಗಾದರೆ ಕಾಸ್ ಥೀಟಾದ ಅನುಪಾತಗಳು ಯಾವುವು? ಕಾಸ್ ಥೀಟಾದ ಅನುಪಾತಗಳು ಪಾರ್ಶ್ವಬಾಹು ಮಕ್ಕಳೇ, ಪಾರ್ಶ್ವಬಾಹು ಡಿವೈಡೆಡ್ ಬೈ ವಿಕರ್ಣ. ಹಾಗಾದರೆ ಇಲ್ಲಿ ಪಾರ್ಶ್ವಬಾಹು ಯಾವುದು? ಥೀಟಾದ ಪಕ್ಕದಲ್ಲಿನ ಬಾಹು ಪಾರ್ಶ್ವಬಾಹು, ಅದು ಪ್ರಶ್ನೆ. ಹಾಗಾದರೆ ಬಿ ಸಿ. ಅದೇ ರೀತಿ ವಿಕರ್ಣ ಲಂಬ ಕೋನದ ಎದುರಿನ ಬಾಹು ಎ ಸಿ 10 ಸೆಂಟಿಮೀಟರ್. ಹಾಗಾದರೆ ಇದು ನಮ್ಮ ಉತ್ತರ. ಇದು ಆಯ್ಕೆಯಲ್ಲಿ ಆಪ್ಷನ್ ಡಿ ಇಲ್ಲಿದೆ ಮಕ್ಕಳೇ. ಹಾಗಾದರೆ ಇಲ್ಲಿ ಡಿ ಸರಿಯಾದ ಉತ್ತರ 8/10 ಆಗಿದೆ. ಮಕ್ಕಳೇ, ಮುಂದಿನ ಪ್ರಶ್ನೆ 15. 2 ಸೈನ್ 2θ = √3 ಆದಾಗ ಥೀಟಾದ ಬೆಲೆಯು ಅಂತ ಕೇಳಿರುತ್ತಾರೆ. ಅದೇ ರೀತಿ 4 ಪರ್ಯಾಯ ಆಯ್ಕೆಗಳು ನೀಡಿರುತ್ತಾರೆ. ಮಕ್ಕಳೇ, ಇದನ್ನು ಯಾವ ರೀತಿ ಬಿಡಿಸಬೇಕು ಅನ್ನೋದನ್ನು ನಾನು ನಿಮಗೆ ಇಲ್ಲಿ ಬಿಡಿಸ್ಕೊಡ್ತೀನಿ. 2 ಸೈನ್ 2θ = √3. ಅದೇ ರೀತಿ 2 ಇಲ್ಲಿ ಗುಣಾಕಾರವಾಗಿದೆ, ಹಾಗೂ ಇದು LHS ಅಂದರೆ ಎಡಗಡೆ ಇರೋದರಿಂದ ಬಲಗಡೆ ಹೋದಾಗ ಇದು ಭಾಗಲಬ್ಧವಾಗಿರುತ್ತಾ. ಸೊ ಹಾಗಾದರೆ ಸೈನ್ 2θ = √3/2. ಮಕ್ಕಳೇ, ನಿಮಗೆ ಗೊತ್ತಿರಲಿ, ನಮಗೂ ತ್ರಿಕೋನಮಿತಿಯ ಅನುಪಾತಗಳಲ್ಲಿ √3/2ಯ ಬೆಲೆ ಬೇಕಾಗಿದೆ. ನಾವು ಯಾವತ್ತೂ ಸೈನ್ 0, 30, 45, 60, 90 ನಮಗೆ ಈ ಒಂದು ಬೆಲೆ ಗೊತ್ತಿರಲೇಬೇಕು. ಸೈನ್ 0, ಸೈನ್ 30 1/2, ಸೈನ್ 45 √2/3, ಸೈನ್ 60 √3/2. ಹಾಗಾದರೆ ಸೈನ್ 90 1 ಮಕ್ಕಳೇ. ಹಾಗಾದರೆ ಇಲ್ಲಿ √3/2 ಅನ್ನೋದು ಸೈನ್ 60 ಆಗಿರುತ್ತಾ. √3/2 ಸೈನ್ 60 ಅಂದಾಗ ಈ ಜಾಗದಲ್ಲಿ ನಾನು ಸೈನ್ 60ಯನ್ನು ಬರಿತೀನಿ ಮಕ್ಕಳೇ. ಹಾಗಾದರೆ ಸೈನ್ 60. ಈಗ ಅದೇ ರೀತಿ ಸೈನ್ ಗೆಟ್ ಕ್ಯಾನ್ಸಲ್ ರೀ ಬೋತ್ ಸೈಡ್. ಸೊ ಇಲ್ಲಿ ಏನು ಉಳಿತು ನಮಗೆ? 2θ = 60 ಡಿಗ್ರಿ. ಹಾಗಾದರೆ ಥೀಟಾ ನಮಗೆ ಬೇಕಾಗಿದೆ. ಥೀಟಾ ಹಾಗೇ ಇರಲಿ. ಥೀಟಾ = 2 ಕಡೆ ಗುಣಾಕಾರವಿದೆ, ಅವರು ಬಲಗಡೆ ಹೋದಾಗ ಅದು ಭಾಗಲಬ್ಧವಾಗಿರುತ್ತೆ ರೀ. 60/2, 2 1 2 3 6, ಸೊ 30 ಡಿಗ್ರಿ. ಥೀಟಾ = 30 ಡಿಗ್ರಿ. ಹಾಗಾದರೆ ಇಲ್ಲಿ ಆಪ್ಷನ್ ಸಿ 30 ಆಗಿದೆ ಮಕ್ಕಳೇ. ಸಿ 30 ನಮ್ಮ ಸರಿಯಾದ ಉತ್ತರ. ಮಕ್ಕಳೇ, ಪ್ರಶ್ನೆ ಸಂಖ್ಯೆ 16. ಓ ಕೇಂದ್ರವುಳ್ಳ ವೃತ್ತದಲ್ಲಿ ಎ ಸಿಯು ವೃತ್ತ ಸ್ಪರ್ಶಕ, ಎ ಸ್ಪರ್ಶ ಬಿಂದು, ಒ ಸಿ 4 ಸೆಂಟಿಮೀಟರ್ ಮತ್ತು ಕೋನ ಎ ಸಿ ಒ 30 ಡಿಗ್ರಿ ಆದಾಗ ವೃತ್ತದ ತ್ರಿಜ್ಯದ ಉದ್ದವು ಎಂದು ಇಲ್ಲಿ ನಮಗೆ ಪ್ರಶ್ನೆಯನ್ನು ಕೇಳಿರುತ್ತಾರೆ. ಹಾಗಾದರೆ ಮಕ್ಕಳೇ, 4 ಆಯ್ಕೆಗಳು ನೀಡಿರುತ್ತಾರೆ. ಹಾಗಾದರೆ ನಮಗಿಲ್ಲಿ ಚಿತ್ರವನ್ನು ನೀಡಿರುತ್ತಾರೆ. ಇಲ್ಲಿ ಗಮನಿಸಿ, ಸಿ ಅನ್ನೋದು ಥೀಟಾ ಆಗಿರುತ್ತಾ 30 ಡಿಗ್ರಿಯನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಕೋನ ಎ 90 ಡಿಗ್ರಿ ಕೊಟ್ಟಿದ್ದಾರೆ, ಹಾಗೂ ಒ ಸಿ 4 ಸೆಂಟಿಮೀಟರ್ ನೀಡಿರುತ್ತಾರೆ. ಅವರು ಕೇಳಿರೋದು ನಮಗೆ ತ್ರಿಜ್ಯ ಎ ಸಿ. ತ್ರಿಜ್ಯ ಎಂದು ಅಂದರೆ ಏನು ಅಂದಾಗ ಇಲ್ಲಿ
ವೃತ್ತ ಕೇಂದ್ರ ಹಾಗೂ ಸ್ಪರ್ಶ ಬಿಂದುಗಳ ನಡುವಿನ ದೂರವನ್ನು ನಾವು ತ್ರಿಜ್ಯ ಎನ್ನುತ್ತೇವೆ. ಹಾಗಾದರೆ ಇಲ್ಲಿ ಎ ಸಿ ತ್ರಿಜ್ಯವಾಗಿದೆ. ನಮಗೆ ಇಲ್ಲಿ ಗೊತ್ತಿರೋದು ಮತ್ತೇನೆಂದರೆ ತ್ರಿಕೋನಮಿತಿಯ ಅನುಪಾತದಲ್ಲಿ ಥೀಟಾದ ಎದುರಿನ ಬಾಹು ಅಭಿಮುಖ ಬಾಹುವಾಗಿರುತ್ತಾ ಹಾಗೂ ಲಂಬ ಕೋನದ ಎದುರಿನ ಬಾಹು ವಿಕರ್ಣವಾಗಿರುತ್ತಾ. ಈ ಒಂದು ನಿಯಮವನ್ನು ಬಳಕೆ ಮಾಡಿಕೊಂಡು ನಮಗೆ ಇಲ್ಲಿ ಥೀಟಾ ಹಾಗೂ ವಿಕರ್ಣ ಹಾಗೂ ಅಭಿಮುಖ ಇರುವ ಒಂದು ಅನುಪಾತ ಯಾವುದು ಅಂತಂದಾಗ ಅದು ಸೈನ್ ಮಕ್ಕಳೇ. ಸೈನ್ ಥೀಟಾದ ಮುಖ ಯಾವುಗಳು ಅಂತಂದರೆ ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ. ಸೊ ಹಾಗಾದರೆ ಮಕ್ಕಳೇ ಸೈನ್ ಥೀಟಾ ಎಂದಾಗ 30 ಡಿಗ್ರಿ ಆಗಿರುತ್ತೆ. ಸೈನ್ 30 ಡಿಗ್ರಿ, ಅಭಿಮುಖ ಬಾಹು ಥೀಟಾದ ಎದುರಿನ ಬಾಹು ಅದು ಎಒ ತ್ರಿಜ್ಯ ಆಗಿದೆ. ವಿಕರ್ಣ ಓ ಸಿ ವಿಕರ್ಣ 4 ಸೆಂಟಿಮೀಟರ್. ಸೈನ್ ಥೀಟಾ 30 ಬೇಕಾಗಿದೆ. 0, 30, 45, 60, 90 ಇವು ನಮ್ಮ ಅನುಪಾತಗಳಾದರೆ ಸೈನ್ 0 √3 ಸೈನ್ 1/2 √3/2 ಹಾಗೂ 1/√2 ಹಾಗೂ 0 ಇದು 1/√2. ನಮಗೆ ಸೈನ್ 30 ಬೇಕಾಗಿದೆ ಮಕ್ಕಳಿಲ್ಲಿ. ಸೊ ಸೈನ್ 30 1/2 ಆಗಿರುತ್ತೆ. ಸೊ ಹಾಗಾದ್ರೆ ಇಲ್ಲಿ ಸೈನ್ 30 1/2 ಅನ್ನು ಬರೆದಾಗ ಎಒ ಡಿವೈಡ್ ಬೈ 4 4 ಇಂಟು 1 4 ಭಾಗಲಬ್ಧ 2 ಎಒ 2 1 2 ಹಾಗೂ 2 2 4. ಸೊ ಎಒ = 2. ಇದು ನಮ್ಮ ಆಯ್ಕೆ 3. ಸಿ = 2 ಸೆಂಟಿಮೀಟರ್ ಆಗಿದೆ ಮಕ್ಕಳೇ. ಆತ್ಮೀಯ ವಿದ್ಯಾರ್ಥಿಗಳೇ, ಪ್ರಶ್ನೆ ಸಂಖ್ಯೆ 17 ಸೈನ್ ಥೀಟಾ = x/y ಆದಾಗ ಕಾಸ್ ಥೀಟಾವು ಎಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಅದೇ ರೀತಿ 4 ಪರ್ಯಾಯ ಆಯ್ಕೆಗಳನ್ನು ಕೂಡ ನೀಡುತ್ತಾರೆ. ಹಾಗಾದರೆ ಇದರಲ್ಲಿ ಕಾಸ್ ಥೀಟಾಗೆ ಯಾವುದು ಸರಿ ಹೊಂದುತ್ತೆ ಅನ್ನೋದನ್ನು ನೋಡೋಣ. ನಾನು ಇಲ್ಲಿ ಒಂದು ತ್ರಿಭುಜವನ್ನು ತೆಗೆದುಕೊಳ್ಳುತ್ತೇನೆ. ಅದು ಲಂಬಕೋನ ತ್ರಿಭುಜ ಆಗಿರಲಿ ಎ ಬಿ ಸಿ. ಇಲ್ಲಿ ಸೈನ್ ಥೀಟಾ ಎಂದು ನಮಗೆ ಬೆಲೆಯನ್ನು ನೀಡಿದ್ದಾರೆ ಮಕ್ಕಳೇ. ಸೈನ್ ಥೀಟಾ ಅಂದಾಗ ಅದು ಅಭಿಮುಖ ಬಾಹು ಡಿವೈಡ್ ಬೈ ವಿಕರ್ಣ. ನಮಗೆ ಗೊತ್ತೇ ಇದೆ. ಏನು ಕೊಟ್ಟಿದ್ದಾರೆ? ಅಭಿಮುಖ ಬಾಹು ಎಕ್ಸ್ ಕೊಟ್ಟಿದ್ದಾರೆ, ವಿಕರ್ಣ y ಕೊಟ್ಟಿದ್ದಾರೆ. ಇವಾಗ ನಾನಿಲ್ಲಿ ಸಿ ಅನ್ನೋದನ್ನು ಥೀಟಾ ಎಂದು ಹೇಳಿ ತೆಗೆದುಕೊಂಡಾಗ ಇಲ್ಲಿ ಅಭಿಮುಖ ಎ ಬಿ ಎಕ್ಸ್ ಆಗಿರತ್ರಿ. ಅದೇ ರೀತಿ ಎ ಸಿ ವಿಕರ್ಣ y ಆದಾಗ ನನಗೆ ಇಲ್ಲಿ ಬಿ ಸಿ ಬೇಕಾಗಿದೆ. ಸೊ ಇಲ್ಲಿ ನಾನು ಲಂಬಕೋನ ತ್ರಿಭುಜವನ್ನು ಬಳಕೆ ಮಾಡಿಕೊಂಡು ಬಿ ಸಿಯನ್ನು ಇಲ್ಲಿ ಕಂಡುಹಿಡಿಯೋಣ. ಸೊ ಹಾಗಾದ್ರೆ ಇಲ್ಲಿ ಲಂಬಕೋನ ತ್ರಿಭುಜ AC² = AB² ಪ್ಲಸ್ BC² ಆಗಿದೆ ಮಕ್ಕಳೇ. ಹಾಗಾದರೆ AC² ಬೆಲೆ ಏನಿದೆ y² AB x² BC ನಮಗೆ ಗೊತ್ತಿಲ್ಲ, ಅದು ಹಾಗೆ ಇರಲಿ ಮಕ್ಕಳೇ. ಹಾಗಾದರೆ ನನಗೆ BC ಬೇಕಾಗಿದೆ ಅಂತಂದಾಗ y² ಇಲ್ಲಿ x² ಅಧಿಕ ಪ್ಲಸ್ ಇದೆ, ಅದು ಇಲ್ಲಿ ಬಲಬದಿ ಇದೆ, ಎಡಬದಿ ಹೋದಾಗ ಅದು ಮೈನಸ್ ಆಗಿರುತ್ತೆ ಮಕ್ಕಳೇ. ಸೊ ಹಾಗಾದರೆ ಇಲ್ಲಿ BC². ಇಲ್ಲಿ 2 ವರ್ಗ ಇದೆ, ಅದು ಎಡಗಡೆ ಹೋದಾಗ ಅದು √y² - x² ಆಗತ್ತಾ. ಹಾಗಾದ್ರೆ ಅದು BC. ನಮಗೆ √y² - x² ಸಿಕ್ತು. ಇವಾಗ ನನಗೇನು ಕೇಳಿದ್ದಾರೆ ಅಂತಂದರೆ ಮಕ್ಕಳೇ, ಇಲ್ಲಿ ಕಾಸ್ ಥೀಟಾ ಎಂದು ಕೇಳಿರುತ್ತಾರೆ ಅವರು. ಹಾಗಾದರೆ ಕಾಸ್ ಥೀಟಾ ಇಲ್ಲಿ ನೋಡಿ ಮಕ್ಕಳೇ, ಕಾಸ್ ಥೀಟಾ ಅಂತಂದಾಗ ನಮಗೆ ಗೊತ್ತಿರುವ ಹಾಗೆ ಪಾರ್ಶ್ವ ಬಾಹು ಡಿವೈಡೆಡ್ ಬೈ ವಿಕರ್ಣ. ಸೊ ಹಾಗಾದ್ರೆ ಕಾಸ್ ಥೀಟಾ ಪಾರ್ಶ್ವಬಾಹು ಅಂತಂದಾಗ ಅದು ನಮಗೆ BC ಆಗಿರುತ್ತೆ. ಅದು √y² - x², ವಿಕರ್ಣ y ಆಗಿದೆ ಮಕ್ಕಳೇ. ಹಾಗಾದರೆ ಇದು ನಮ್ಮ ಯಾವುದರಲ್ಲಿ ಇದೆ ಅಂದರೆ ಉತ್ತರ ಆಪ್ಷನ್ ಡಿ. ಇದು ಆಪ್ಷನ್ ಡಿ ಸರಿಯಾದ ಉತ್ತರ ಆಗಿದೆ ಮಕ್ಕಳೇ. √y² - x² ಡಿವೈಡ್ ಬೈ y ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 18 ಸೈನ್ ಎ ಪ್ಲಸ್ sin² a = 1 ಆದಾಗ cos² a ಪ್ಲಸ್ cos⁴ a ಯ ಬೆಲೆಯನ್ನು ಕೇಳಿರುತ್ತಾರೆ. 4 ಆಯ್ಕೆಯನ್ನು ನೀಡಿರುತ್ತಾರೆ. ಹಾಗಾದರೆ ಇದರ ಉತ್ತರ ಏನು ಎಂಬುದನ್ನು ನಾವು ನೋಡೋಣ. ಸೈನ್ ಎ ಪ್ಲಸ್ sin² a = 1 ಆದಾಗ ಇದು ನಮಗೆ ನೀಡಿರುವಂಥ ಉತ್ತರ. ಇದರ ಸಹಾಯದಿಂದ ನನಗೆ cos² a ಪ್ಲಸ್
ಕಾಸ್ರಷ್ಟು 4a ಇದರ ಉತ್ತರ ಬೇಕಾಗಿದೆ ಮಕ್ಕಳೇ. ಸೊ ಹಾಗಾದರೆ ನಾನು ಈ ಸೈನ್ ಸ್ಕ್ವೇರ್ ಎಯನ್ನು ಎಡಬದಿಯಿಂದ ಬಲಬದಿಗೆ ಕಳಿಸುತ್ತೇನೆ. ಅದು ಏನಾಗತ್ತಾ? ಸೈನ್ ಎ ಈಕ್ವಲ್ ಟು 1 ಮೈನಸ್ ಸೈನ್ ಸ್ಕ್ವೇರ್ ಎ. ನಮಗೆಲ್ಲರಿಗೂ ಗೊತ್ತೇ ಇದೆ 1 ಮೈನಸ್ ಸೈನ್ ಸ್ಕ್ವೇರ್ ಎ ಅಂದಾಗ ಅದು ಕಾಸ್ ಸ್ಕ್ವೇರ್ ಎ ಅಂತ. 1 ಮೈನಸ್ ಸೈನ್ ಸ್ಕ್ವೇರ್ ಎ ಅಂದಾಗ ಅದು ಕಾಸ್ ಸ್ಕ್ವೇರ್ ಎ. ಇಲ್ಲಿ ಮಕ್ಕಳೇ ನಾನು ಇವಾಗ ಏನು ಮಾಡ್ತೀನಿ, ನನಗೆ ಕಾಸ್ರಷ್ಟು 4 ಬೇಕಾಗಿದೆ, ಈ ಬೆಲೆ ಹೊಂದಾಣಿಕೆ ಆಗಬೇಕಾಗಿದೆ. ಸೊ ಅದಕ್ಕೆ ನಾನು ಇದನ್ನು ಎರಡೂ ಕಡೆ ವರ್ಗ ಮಾಡುತ್ತೇನೆ. ಎರಡೂ ಬದಿಯಲ್ಲಿ ವರ್ಗ ಮಾಡಲಾಗಿ. ಹಾಗಾದರೆ ಇಲ್ಲಿ ಸೈನ್ ಎ ಸ್ಕ್ವೇರ್ ಕಾಸ್ ಸ್ಕ್ವೇರ್ ಎ ಹೋಲಷ್ಟು ಸ್ಕ್ವೇರ್. ಹಾಗಾದ್ರೆ ಇದೇನಾಗತ್ತೆ ಮಕ್ಕಳೇ? ಸೈನ್ ಸ್ಕ್ವೇರ್ ಎ ಈಕ್ವಲ್ ಟು ಕಾಸ್ 2 ಇಂಟು 2 4a. ಹಾಗಾದರೆ ಕಾಸ್ರಷ್ಟು 4a ಬೆಲೆ ಸೈನ್ ಸ್ಕ್ವೇರ್ ಮಕ್ಕಳೇ. ಹಾಗಾದರೆ ಅದನ್ನು ಇದರಲ್ಲಿ ನಾವು ತುಂಬೋಣ. ಸೊ ಏನಾಗತ್ತೆ ರೀ? ಕಾಸ್ ಸ್ಕ್ವೇರ್ ಎ ಪ್ಲಸ್ ಕಾಸ್ರಷ್ಟು 4a. ಇಲ್ಲಿ ನಮಗೆಲ್ಲರಿಗೂ ಗೊತ್ತೇ ಇದ್ದರೆ ಕಾಸ್ರಷ್ಟು 4a ಅಂತಾಗ ಅದು ಸೈನ್ ಸ್ಕ್ವೇರ್ ಎ. ಹಾಗಾದರೆ ಇದು ಆ್ಯಸ್ ಇಟ್ ಈಸ್ ಇರಲಿ. ಕಾಸ್ರಷ್ಟು 4 ಅಂದಾಗ ಸೈನ್ ಸ್ಕ್ವೇರ್ ಎ. ಮಕ್ಕಳೇ ನಮಗೆ ತ್ರಿಕೋನಮಿತಿಯ ನಿತ್ಯ ಸಮೀಕರಣ ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಅಂದಾಗ ಅದು 1. ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ 1 ಆಗಿದೆ ಮಕ್ಕಳೇ. ಮಕ್ಕಳೇ ಪ್ರಶ್ನೆ ಸಂಖ್ಯೆ 19, ಎ ಬ್ರಕೆಟ್ 4, ಮತ್ತು ಬಿ ಬ್ರಕೆಟ್ ಎ, ಬಿ ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ಮಧ್ಯಬಿಂದು ಮೂಲ ಬಿಂದುವಾದರೆ ಎ ಮತ್ತು ಬಿಗಳ ಬೆಲೆಗಳು. ಮಕ್ಕಳೇ ಇಲ್ಲಿ ನಮಗೆ ಗೊತ್ತಿರಲಿ, ಎರಡು ನಿರ್ದೇಶಾಂಕವನ್ನು ನೀಡಿದಾಗ ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ಮಧ್ಯಬಿಂದುವಿನ ಸೂತ್ರವನ್ನು ನಾವು ಇಲ್ಲಿ ಬಳಕೆ ಮಾಡಬೇಕು. ಹಾಗಾದರೆ ಆ ಮಧ್ಯಬಿಂದುವು ಮೂಲ ಬಿಂದು ಅಂದಾಗ ಎಕ್ಸ್ ಮತ್ತು ವಾಯ್ಗಳು 0 ಎಂದು ಹೇಳಿ ನಾವು ತೆಗೆದುಕೊಂಡು ಬಿಡಿಸೋಣ. ಹಾಗಾದರೆ ಇಲ್ಲಿ ಆ ಮಧ್ಯಬಿಂದುವಿನ ಮೂಲ ನಿರ್ದೇಶಾಂಕಗಳ ಸೂತ್ರ ನೋಡಿ ಮಕ್ಕಳೇ. ಎಕ್ಸ್ ವೈ ಇಂಟು ಬ್ರಕೆಟ್ x2 ಪ್ಲಸ್ x1 ಡಿವೈಡ್ ಬೈ 2 y2 ಪ್ಲಸ್ y1 ಡಿವೈಡ್ ಬೈ 2 ಹೋಲಷ್ಟು ಸ್ಕ್ವೇರ್. ಮಕ್ಕಳೇ ಇಲ್ಲಿ ಮೂಲ ಬಿಂದುವಾದರೆ ಪ್ರಶ್ನೆ ನಮಗೆ ಏನು ಕೇಳಿರ್ತಾರೆ, ಇಲ್ಲಿ ಮೂಲ ಬಿಂದುವಾದರೆ ಮೂಲ ಬಿಂದು ಅಂದಾಗ ಅದು 0 ಆಗಿರುತ್ತೆ. ಎಕ್ಸ್ 0 ಆ್ಯಂಡ್ ವಾಯ್ನು ಕೂಡ 0. ಸೊ ಹಾಗಾದರೆ ಇಲ್ಲಿ ನೋಡಿ ಮಕ್ಕಳೇ, ಇದು x1 y1 x2 y2. ಹಾಗಾದರೆ x2 ಏನಾಗಿದೆ ರೀ? ಎ ಪ್ಲಸ್ x1 4 ಆಗಿದೆ, 2 ಹೇಗಿದೆ ಹಾಗೆ ಇರಲಿ. y2 ಬಿ ಪ್ಲಸ್ y1 ಮೈನಸ್ 6 ಡಿವೈಡ್ ಬೈ 2 ಮಕ್ಕಳೇ. ಸೊ ಹಾಗಾದರೆ ಎಕ್ಸ್ಗೆ ಈ ಒಂದು ಮೂಲಗಳು ಬರುತ್ತವೆ. 0 = a ಪ್ಲಸ್ 4 ಡಿವೈಡ್ ಬೈ 2. ಅದೇ ರೀತಿ 0 ಬಿ ಮೈನಸ್ 6 ಡಿವೈಡ್ ಬೈ 2. 2 ಇಂಟು 0 0. ಹಾಗಾದರೆ ಎ ಪ್ಲಸ್ 4. ಎ ಬೆಲೆ ಮೈನಸ್ 4 ಮಕ್ಕಳೇ. ಹಾಗಾದರೆ ಇಲ್ಲಿ 2 ಇಂಟು 0 ಇದು ಕೂಡ 0. ಬಿ ಮೈನಸ್ 6. ಮೈನಸ್ 6ನ್ನು ಆ ಕಡೆ ನಾವು ಬಲಬದಿಗೆ ಕಳಿಸಿದಾಗ ಅದು ಪ್ಲಸ್ 6 ಆಗುತ್ತದೆ. ಹಾಗಾದರೆ ಎ ಮೈನಸ್ 4 ಬಿ ಪ್ಲಸ್ 6 ಅದು ಆಪ್ಷನ್ ಸಿ ಮಕ್ಕಳೇ. ಆಪ್ಷನ್ ಸಿ ಎ ಮೈನಸ್ 4 ಬಿ 6 ನಮ್ಮ ಸರಿಯಾದ ಉತ್ತರ ಮಕ್ಕಳೇ. ಪ್ರಶ್ನೆ ಸಂಖ್ಯೆ 20, ಎ ಇಂಟು ಬ್ರಕೆಟ್ x1, y1 ಮತ್ತು ಬಿ x2, y2 ಬ್ರಕೆಟ್ ಕಂಪ್ಲೀಟ್ ಬಿಂದುಗಳ ನಡುವಿನ ದೂರವನ್ನು ಕಂಡುಹಿಡಿಯುವ ಸೂತ್ರವನ್ನು, ಇದು ನೇರವಾದ ಸೂತ್ರವನ್ನು ಕೇಳಿದ್ದಾರೆ ಮಕ್ಕಳೇ. ಇದು ನಿರ್ದೇಶಾಂಕ ರೇಖಾಗಣಿತ ಪಾಠದ ಒಂದು ಪ್ರಶ್ನೆಯಾಗಿದೆ. ಇಲ್ಲಿ ಡಿ √x2 ಮೈನಸ್ x1 ಹೋಲಷ್ಟು ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಹೋಲಷ್ಟು ಸ್ಕ್ವೇರ್. ಹಾಗಾದರೆ ಇಲ್ಲಿ ಡಿ x1 ಮೈನಸ್ y1 ಹೋಲಷ್ಟು ಸ್ಕ್ವೇರ್ ಕೊಟ್ಟಿರ್ತಾರೆ. ಆಮೇಲೆ x1 ಮೈನಸ್ y2 ಇದು ಕೂಡ ಆಗಿರಲ್ಲ, ಇದು ಡಿನೂ ಕೂಡ ಆಗಿಲ್ಲ. ಇಲ್ಲಿ ನೇರವಾಗಿ ಉತ್ತರ ನಮಗೆ ಆಪ್ಷನ್ ಎ ಡಿ √x2 ಮೈನಸ್ x1 ಹೋಲಷ್ಟು ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಹೋಲಷ್ಟು ಸ್ಕ್ವೇರ್.
ಮಕ್ಕಳೇ, ಗಣಿತದಲ್ಲಿ ಬರುವ ಎಲ್ಲ ಸೂತ್ರಗಳನ್ನು ನಾವು ಬರೆದು ಪ್ರಾಕ್ಟೀಸ್ ಮಾಡಿದಾಗ ಮಾತ್ರ ಆ ಸೂತ್ರಗಳಿಗೆ ಸರಿಯಾದ ಉತ್ತರವನ್ನು ಹೇಳಲು ಸಾಧ್ಯ. ಮಕ್ಕಳೇ, ಪ್ರಶ್ನೆ ಸಂಖ್ಯೆ 21. ಎ 1,2, O 0,0 ಮತ್ತು ಸಿ A, B ಮೂಲ ಬಿಂದುಗಳ ಸರಳ ರೇಖಾಗತವಾಗಿದ್ದಾರೆ. ಇಲ್ಲಿ 3 ನಿರ್ದೇಶಾಂಕ ರೇಖಾಗಣಿತವನ್ನು ಕೇಳಿರೋದ್ರಿಂದ 3 ನಿರ್ದೇಶಾಂಕಗಳನ್ನು ಕೊಟ್ಟಿರೋದ್ರಿಂದ ನಾವು ತ್ರಿಭುಜದ ವಿಸ್ತೀರ್ಣ ಸೂತ್ರವನ್ನು ಬಳಕೆ ಮಾಡ್ಕೋಬೇಕು ಮಕ್ಕಳೇ. ಹಾಗಾಗಿ ತ್ರಿಭುಜದ ವಿಸ್ತೀರ್ಣವನ್ನು ಬಳಕೆ ಮಾಡಿದಾಗ ಇಲ್ಲಿ ನಮಗೆ ಇನ್ನೊಂದು ಅಂಶ ಏನಂತಂದರೆ, ಸರಳ ರೇಖಾಗತವಾಗಿದ್ದರೆ ಆ ತ್ರಿಭುಜದ ವಿಸ್ತೀರ್ಣವು 0 ಆಗಿರುತ್ತದೆ. ಸೊ ಹಾಗಾದರೆ ಇಲ್ಲಿ ಸೂತ್ರ ನೋಡೋಣ ಮಕ್ಕಳೇ. ಇಲ್ಲಿ 1/2 ನಿಮಗೊಂದು ನಾನು ಶಾರ್ಟ್ ಟ್ರಿಕ್ಸ್ ಹೇಳ್ತೀನಿ, ಯಾವ ರೀತಿ ನಾವು ನೆನಪಿಟ್ಕೋಬೋದು ಅಂತಂದರೆ, ಎಕ್ಸ್ ಇಂಟು ಬ್ರಕೆಟ್ y ಮೈನಸ್ y ಪ್ಲಸ್ ಎಕ್ಸ್ y ಮೈನಸ್ y ಪ್ಲಸ್ ಎಕ್ಸ್ y ಮೈನಸ್ y ಮಕ್ಕಳೇ. ಎಷ್ಟು ಚೆನ್ನಾಗಿದೆ ನೋಡ್ರಿ. ಇಲ್ಲಿ 1 2 3, 2 1 ಆದಮೇಲೆ ಇಲ್ಲಿ 2, 3 1, ಇಲ್ಲಿ 2 ಆದಮೇಲೆ ಇದು 3, 1 2. ಅತ್ಯಂತ ಸುಲಭವಾಗಿ ನಾವು ಸೂತ್ರವನ್ನು ಬರೆಯಬಹುದು. ಆದರೆ ನೋಡ್ರಿ, ಇಲ್ಲಿ ಸರಳ ರೇಖಾಗತವಾಗಿದ್ದರೆ ಅದರ ಮೊತ್ತ 0 ಎಂದು ನಿಮಗೆ ಆಲ್ರೆಡಿ ನಾನು ಹೇಳಿರುತ್ತೇನೆ. ಸೊ ಹಾಗಾದರೆ ಇದು 0 ಮಕ್ಕಳೇ. ಬೆಲೆಯನ್ನು ತುಂಬೋಣ. 1/, ಹೇಗಿದೆ ಹಾಗೆ ಇಲ್ಲರಿ, x1 ಎಷ್ಟು 1, y2 0 ಮೈನಸ್ y3 b ಆಗಿದೆ, ಪ್ಲಸ್ x2 ಅದು ಕೂಡ 0, y3 b ಮೈನಸ್ y1 2 ಮಕ್ಕಳೇ, ಪ್ಲಸ್ x3 a y1 2 ಮೈನಸ್ y2 0. ಹಾಗಾದರೆ ಇದರ ವಿಸ್ತೀರ್ಣ 0. ಈ ಎರಡನ್ನು ನಾವು ಈ ಕಡೆ ಎಡಗಡೆಯಿಂದ ಬಲಗಡೆಗೆ ತಂದಾಗ ಅದು ಗುಣಾಕಾರ ಆಗಿರುತ್ತಾ. 0 × 2 0 ಆಗಿ ಹೋಗತ್ತೆ ರೀ. 1 ಮೈನಸ್ 0 0, 1 ಮೈನಸ್ ಬಿ ಇಲ್ಲಿ ಮೈನಸ್ ಬಿ ಮಕ್ಕಳೇ. ಈ 0ಯನ್ನು ಎಲ್ಲದಕ್ಕೂ ಗುಣಾಕಾರ ಮಾಡಿದಾಗ ಇದು 0 ಆಗಿಬಿಡುತ್ತಾ. ಅದೇ ರೀತಿ ಪ್ಲಸ್ 2 × a 2a ಮಕ್ಕಳೇ, a ಮೈನಸ್ 0 0 = 0. ಹಾಗಾದರೆ 0 0 ಹೋಯ್ತು ರೀ, ಎಲ್ಲ 0 ಹೋಗಿಬಿಡತ್ತೆ ಮಕ್ಕಳೇ. ಹಾಗಾದರೆ ಇಲ್ಲಿ ಏನು ಉಳಿತು ಇವಾಗ, ಮೈನಸ್ ಬಿ ಪ್ಲಸ್ 2a = 0. ಈ ಮೈನಸ್ ಬಿ ಎಡಗಡೆಯಿಂದ ಬಲಗಡೆಗೆ ನಾವು ಸಾಗಿಸಿದಾಗ 2a b. ಹಾಗಾದರೆ ಇದು ನಮ್ಮ ಸರಿಯಾದ ಉತ್ತರ ಬಿ 2a. ಆಪ್ಷನ್ ಬಿ ಸರಿಯಾದ ಉತ್ತರ ಬಿ 2a ಮಕ್ಕಳೇ. ಮಕ್ಕಳೇ, ಮುಂದಿನ ಪ್ರಶ್ನೆ ಗ್ರಾಫ್ ಮೇಲಿರುತ್ತೆ. ಕೊಟ್ಟಿರುವ ನಕ್ಷೆಯಲ್ಲಿ ಎ ಬಿಯ ಉದ್ದ 1 ಮಾನ, 5 ಮಾನ, 3 ಮಾನ, 4 ಮಾನ. ಮಕ್ಕಳೇ, ಇಲ್ಲಿ ಗ್ರಾಫಿಗೆ ಹೋಗೋಣ ನಾವು. ಇಲ್ಲಿ ನೋಡಿ, ಇದು ಎಕ್ಸ್ ಅಕ್ಷ ಇರೋದು, ಇದು ವಾಯ್ ಅಕ್ಷ ಇರೋದು. 0ದಿಂದ 1 1 ಮಾನ, 1ರಿಂದ 2 2 ಮಾನ, 2ರಿಂದ 3 3 ಮಾನ, 3ರಿಂದ 4 4 ಮಾನಗಳು ಕೊಟ್ಟಿರ್ತಾರೆ. ಇಲ್ಲಿ ನಮಗೆ ಕೇಳಿರೋ ಪ್ರಶ್ನೆ ಎ ಬಿಯ ಉದ್ದ. ಎದಿಂದ ಎ ಬಿಯ ಉದ್ದ ಅಂದಾಗ 1ರಿಂದ 2 1 ಮಾನ ಆಯಿತು, 2ರಿಂದ 3 2 ಮಾನ, 3ರಿಂದ 4 3 ಮಾನ. ಅಂದರೆ ಪ್ರತಿಯೊಂದು ಬಾಕ್ಸ್ಗೆ 1 ಮಾನ ನಾವು ತೆಗೆದುಕೊಂಡಾಗ ಇಲ್ಲಿ ನಮಗೆ 3 ಬಾಕ್ಸ್ಗಳಾಗಿರತ್ತೆ. ಆದ್ದರಿಂದ ಇಲ್ಲಿ 3 ಮಾನ ಸರಿಯಾದ ಉತ್ತರ. ಹಾಗಾದರೆ ಆಪ್ಷನ್ ಸಿ 3 ಮಾನ ಸರಿಯಾದ ಉತ್ತರ. ಮಕ್ಕಳೇ, ಒಬ್ಬ ವಿದ್ಯಾರ್ಥಿಯು ಪ್ರಥಮ ಭಾಷೆಯಲ್ಲಿ 65 ಅಂಕಗಳು, ವಿಜ್ಞಾನ ವಿಷಯದಲ್ಲಿ 50 ಅಂಕಗಳು, ಪ್ರಥಮ ಭಾಷೆ ಕನ್ನಡದಲ್ಲಿ 50 ಅಂಕಗಳು, ವಿಜ್ಞಾನ ವಿಷಯದಲ್ಲಿ ಸೈನ್ಸ್ ವಿಷಯದಲ್ಲಿ 50 ಅಂಕಗಳು ಹಾಗೂ ಸಮಾಜ ವಿಜ್ಞಾನದಲ್ಲಿ 50 ಅಂಕಗಳನ್ನು, SS 55 ಅಂಕಗಳನ್ನು ಹಾಗೂ ಗಣಿತ ವಿಷಯದಲ್ಲಿ ಕೆಲವು ಅಂಕಗಳು ಪಡೆದಿರುತ್ತಾನೆ ಅಂದಾಗ ಇಲ್ಲಿ ನಾನು ಗಣಿತ ವಿಷಯ ಗೊತ್ತಿಲ್ಲ, ಅದಕ್ಕೆ ಇದನ್ನು ಪ್ರಶ್ನೆ ಅಂತ ಹಾಕಿರುತ್ತೇನೆ. 4 ವಿಷಯಗಳಲ್ಲಿ ಅವನು ಪಡೆದಿರುವ ಸರಾಸರಿ ಅಂಕಗಳು. ಇಲ್ಲಿ ಸರಾಸರಿಯನ್ನು ನೀಡಿರುತ್ತಾರೆ. ಸರಾಸರಿ ಎಷ್ಟು 60 ಆದರೆ ಗಣಿತ ವಿಷಯದಲ್ಲಿ ಅವನು ಪಡೆದಿರುವ ಅಂಕಗಳನ್ನು ಕೇಳಿರುತ್ತಾರೆ. ಹಾಗಾದರೆ ಒಟ್ಟು 4 ವಿಷಯಗಳ ಸರಾಸರಿ = 4 ವಿಷಯಗಳು ಕನ್ನಡ ಪ್ಲಸ್ ವಿಜ್ಞಾನ ಪ್ಲಸ್ ಸಮಾಜ ವಿಜ್ಞಾನ ಗಣಿತ. 4 ವಿಷಯಗಳು ಅಂತಂದಾಗ
ನಾವು ಒಟ್ಟು ಪ್ರಾಪ್ತಾಂಕಗಳ ಮೊತ್ತ ಹಾಗೂ ಒಟ್ಟು ಪ್ರಾಪ್ತಾಂಕಗಳು 4 ವಿಷಯನ ತೆಗೆದುಕೊಳ್ಳೋಣ. ಹಾಗಾದರೆ ಸರಾಸರಿ ಎಷ್ಟು? 60 ನೀಡಿರುತ್ತಾರೆ. ಕನ್ನಡ ವಿಷಯಕ್ಕೆ ಎಷ್ಟು ಪಡೆದುಕೊಂಡಿದ್ದಾನೆ? ಆತ 65. ವಿಜ್ಞಾನಕ್ಕೆ 50, ಸಮಾಜ ವಿಜ್ಞಾನಕ್ಕೆ 55 ಹಾಗೂ ಗಣಿತಕ್ಕೆ ಗೊತ್ತು ಇಲ್ಲ. ಇಲ್ಲಿ 4 ನಾವು ಬಲಬದಿಯಿಂದ ಎಡಬದಿಗೆ ಹೋದಾಗ ಅದು ಗುಣಾಕಾರ ಆಗತ್ತೆ ರೀ. 6 4 24, 240 ಮಕ್ಕಳೇ. 65 50 ಪ್ಲಸ್ 55 ಕೂಡಿದಾಗ ನಮಗೆ ಇಲ್ಲಿ 65 ಪ್ಲಸ್ 55 ಇಲ್ಲಿ 120 ಪ್ಲಸ್ 50 170 ಅಧಿಕ ಎಂ ಮಕ್ಕಳೇ. ಹಾಗಾದರೆ ಎಂ ಗಣಿತ ವಿಷಯದ ಬೇಕಾಗಿರೋದು. ಅದು ಬಲಬದಿಯಿಂದ ಎಡಬದಿಗೆ 170 ನಾವು ಸಾಗಿಸಿದಾಗ 240 ಮೈನಸ್ 170 ಈಕ್ವಲ್ ಟು ಗಣಿತ. 270ರಲ್ಲಿ 170 ಕಳೆದಾಗ ನಮಗೆ 70 ದೊರೆಯುತ್ತದೆ ಮಕ್ಕಳೇ. ಹಾಗಾದರೆ 70 ಆಪ್ಷನ್ ಡಿ 70 ಗಣಿತ ವಿಷಯಕ್ಕೆ ಪಡೆದ ಅಂಕಗಳು 70 ಆಗಿದೆ. ಅದೇ ರೀತಿ ಮಕ್ಕಳೇ ಮುಂದಿನ ಪ್ರಶ್ನೆ, ಕೇಂದ್ರೀಯ ಪ್ರವೃತ್ತಿಯ 3 ಅಳತೆಗಳಿರುವ ಪ್ರಾಯೋಗಿಕ ಸಂಬಂಧವು. ಇಲ್ಲಿ ಸೂತ್ರವನ್ನು ನೀಡುತ್ತಾರೆ. ನಮಗೆಲ್ಲರಿಗೂ ಗೊತ್ತೇ ಇರುವ ಹಾಗೆ 3 ಮಧ್ಯಾಂಕ ಈಕ್ವಲ್ ಟು 2 ಬಹುಲಕ ಪ್ಲಸ್ 2 ಸರಾಸರಿ ಹಾಗೂ 2 ಸರಾಸರಿ ಬಹುಲಕ ಪ್ಲಸ್ 3 ಮಧ್ಯಾಂಕವನ್ನು ನೀಡಿರುತ್ತಾರೆ. ಇಲ್ಲಿ ನಮಗೆ ಗೊತ್ತಿರುವ ಹಾಗೆ ಸರಿಯಾದ ಉತ್ತರ ಆಪ್ಷನ್ ಎ 3 ಮಧ್ಯಾಂಕ ಈಕ್ವಲ್ ಟು ಬಹುಲಕ ಪ್ಲಸ್ 2 ಸರಾಸರಿ. ಇದು ಸರಿಯಾದ ಉತ್ತರವಾಗಿದೆ ಮಕ್ಕಳೇ. ಆತ್ಮೀಯ ವಿದ್ಯಾರ್ಥಿಗಳೇ, ಪ್ರಶ್ನೆ ಸಂಖ್ಯೆ 25, ಈ ಕೆಳಗೆ ಕೊಟ್ಟಿರುವ ಆವೃತ್ತಿ ವಿತರಣಾ ಪಟ್ಟಿಯಲ್ಲಿ ಮಧ್ಯಾಂಕವಿರುವ ವರ್ಗಾಂತರವು ಎಂದು ಪ್ರಶ್ನೆಯನ್ನು ಕೇಳಿರುತ್ತಾರೆ. ವರ್ಗಾಂತರ ಆವೃತ್ತಿಯನ್ನು ನೀಡಿರುತ್ತಾರೆ. ಇಲ್ಲಿ ನಮಗೆ ಬೇಕಾಗಿರುವುದು ವರ್ಗಾಂತರದ ಆವೃತ್ತಿ. ಹಾಗಾದರೆ ನಾನಿಲ್ಲಿ ನೀಡಿರುವುದು ವರ್ಗಾಂತರ ಮತ್ತು ಅವರು ಆವೃತ್ತಿಯನ್ನು ನೀಡಿರುತ್ತಾರೆ. ಇಲ್ಲಿ ವರ್ಗಾಂತರ 0ರಿಂದ 10, 10ರಿಂದ 20, 20ರಿಂದ 30, 30ರಿಂದ 40, 40ರಿಂದ 50 ಆಗಿದೆ. ಹಾಗಾದರೆ ಆವೃತ್ತಿಯನ್ನು ಕೂಡ ನಾನು ಬರ್ಕೋತೀನಿ ಮಕ್ಕಳೇ. 5, 8, 12, 15, 20. ನಮಗೆ ಗೊತ್ತಿರೋ ಹಾಗೆ ಇದು ಕೊನೆಯ ಸಂಖ್ಯೆ 20. ಇದು ಯಾವತ್ತು ಈ ರೀತಿ ಇದ್ದಾಗ ಇದು ಸಂಚಿತ ಆವೃತ್ತಿ ಅಂತ ಹೇಳಿ ನಮಗೆ ಇಲ್ಲಿ ಗೊತ್ತಾಗತ್ತೆ ಮಕ್ಕಳೇ. ಹಾಗಾದರೆ ನನಗಿಲ್ಲಿ ಆವೃತ್ತಿ ಬೇಕಾಗಿದೆ. ಆವೃತ್ತಿ ಇದ್ದಷ್ಟೇ ಸಂಚಿತ ಆವೃತ್ತಿಯನ್ನು ಇಟ್ಟಿರುತ್ತೇವೆ. ಅದೇ ರೀತಿ 8ರಲ್ಲಿ 5 ಕಳೆದಾಗ 3 ಬರುತ್ತಾ, 12ರಲ್ಲಿ 8 ಕಳೆದಾಗ 4 ಬರುತ್ತಾ, 15ರಲ್ಲಿ 12 ಕಳೆದಾಗ ಮಕ್ಕಳೇ 3 ಬರುತ್ತೆ, 20ರಲ್ಲಿ 15 ಕಳೆದಾಗ 5. ಅಂದರೆ ನಮ್ಮ ಇಲ್ಲಿ n ಈಕ್ವಲ್ ಟು 20 ಆಗತ್ತಾ. ಹಾಗಾದರೆ n ಈಕ್ವಲ್ ಟು 20 ಅಂತಂದಾಗ n ಡಿವೈಡ್ ಬೈ 2 ಮಾಡ್ತೀನಿ ನಾನು. 20 ಡಿವೈಡ್ ಬೈ 2 ಆನ್ಸರ್ ಎಷ್ಟು ಬರುತ್ತೆ? 2 1 2 10 20 ಮಕ್ಕಳೇ. ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ 10. ಹಾಗಾದರೆ 10 ಈ ಒಂದು ಯಾವ ಸಂಚಿತ ಆವೃತ್ತಿಯಲ್ಲಿ ಬರುತ್ತದೆ ಅನ್ನೋದನ್ನು ನಮಗೆ ಬೇಕಾಗಿದೆ. 10 ಇಲ್ಲಿ 12 ಸಂಚಿತ ಆವೃತ್ತಿಯಲ್ಲಿ ಬರುತ್ತಾ? ಹಾಗಾದರೆ ಈ ಸಂಚಿತ ಆವೃತ್ತಿಯ ವರ್ಗಾಂತರದ ವ್ಯಾಪ್ತಿ 12 20ರಿಂದ 30 ಮಕ್ಕಳೇ. ಇದು 20ರಿಂದ 30 ಆಪ್ಷನ್ ಬಿ ಯಲ್ಲಿದೆ. 20ರಿಂದ 30 ಆಪ್ಷನ್ ಬಿ ಯಲ್ಲಿದೆ ಅಂತ ನೋಡ್ಬೋದು. ಇದು ನಮ್ಮ ಸರಿಯಾದ ಉತ್ತರ. ವಿದ್ಯಾರ್ಥಿಗಳೇ, ಪ್ರಶ್ನೆ ಸಂಖ್ಯೆ 26, ತ್ರಿಭುಜ ಎ ಬಿ ಸಿಯಲ್ಲಿ ಎ ಬಿ ಭಾಗಲಬ್ಧ ಎ ಸಿ ಈಕ್ವಲ್ ಟು ಬಿ ಡಿ ಭಾಗಲಬ್ಧ ಸಿ ಡಿ ಆಗಿದೆ ಮತ್ತು ಕೋನ ಬಿ ಈಕ್ವಲ್ ಟು 70 ಡಿಗ್ರಿ ಹಾಗೂ ಕೋನ ಸಿ ಈಕ್ವಲ್ ಟು 50 ಡಿಗ್ರಿ ಆದಾಗ ಕೋನ ಬಿ ಎ ಡಿ ಅಳತೆ ಅಂದರೆ ಬಿ ಎ ಡಿ ಅಳತೆ ಅಂದಾಗ ಮಕ್ಕಳು ಇದು ಬರುತ್ತಾ? ಕೋನ ಬಿ ಎ ಡಿ ನಮಗೆ ಬೇಕಾಗಿರೋದು ಬಿ ಎ ಡಿ ಮಕ್ಕಳೇ. ಹಾಗಾದರೆ ನಾನು ಯಾವ ರೀತಿ ಸೊಲ್ಯೂಷನ್ ಮಾಡ್ತೀನಿ? ಇಲ್ಲಿ ನಿಮಗೆ ತ್ರಿಭುಜ ಎ ಬಿ ಸಿಯನ್ನು ನೀಡಿರುತ್ತಾರೆ. ಇಲ್ಲಿ ಬಿ 70 ಕೊಟ್ಟಿದ್ದಾರೆ, ಸಿ ಎ 50 ಕೊಟ್ಟಿದ್ದಾರೆ. ಹಾಗಾದ್ರೆ ನಾನು ಪೂರ್ಣವಾಗಿ ಎಯನ್ನು ಮೊದಲು ಕಂಡುಹಿಡ್ಕೊಳ್ಳೋಣ. ಎ ಸಿಕ್ಕಾಗ ಎ ಡಿ ಇಲ್ಲಿ ಕೋನ ಎಯನ್ನು ದ್ವಿಭಾಗಿಸಿದೆ. ಆದ್ದರಿಂದ ಇಲ್ಲಿ ಎ ಈಕ್ವಲ್ ಟು ಹಾಫ್ ಆಫ್ ಏನಾಗಿರತ್ತೆ ರೀ? ಬಿ ಎ ಡಿ ಆಗಿರತ್ತೆ ಅಂತ ನಮಗೆ ಇಲ್ಲಿ ಗೊತ್ತಾಗತ್ತೆ ಮಕ್ಕಳೇ. ಹಾಗಾದರೆ ನಾನು ಕೋನ ಎ ಪ್ಲಸ್ ಕೋನ ಬಿ ಪ್ಲಸ್ ಕೋನ ಸಿ ಈಕ್ವಲ್ ಟು 180 ತಗೊಳ್ತೇನೆ. ಅಂದರೆ ತ್ರಿಭುಜದ
ತ್ರಿಭುಜದ ಒಳ ಕೋನಗಳ ಮೊತ್ತ. ಓಕೆ, ಹಾಗಾದರೆ ಕೋನ ಎ ನಮಗೆ ಗೊತ್ತಿಲ್ಲ ಮಕ್ಕಳೇ, ಅದು ಹಾಗೇ ಇರಲಿ. ಕೋನ ಬಿ 70, ಕೋನ ಸಿ 50 = 180. ಹಾಗಾದರೆ 180, 70 + 50 ಇದು 120 ಆಗತ್ತೆ ಮಕ್ಕಳೇ. ಹಾಗಾದರೆ -120 ಮಾಡುತ್ತೇನೆ ನಾನಿಲ್ಲಿ. ಹಾಗಾದರೆ ಕೋನ ಎ = 180ರಲ್ಲಿ 120 ಕಳೆದಾಗ ನಮಗೆ ಇಲ್ಲಿ 60 ಸಿಗುತ್ತದೆ. ಹಾಗಾದರೆ ಎ ಸಿಕ್ಕಿತು. ನನಗಿಲ್ಲಿ ಏನು ಬೇಕಾಗಿದೆ? BAD ಬೇಕಾಗಿದೆ. ಕೋನ BAD = ಹಾಫ್ ಆಫ್ ಕೋನ ಎ ಮಕ್ಕಳೇ. ಸೊ ಹಾಗಾದರೆ ಹಾಫ್ ಆಫ್ ಕೋನ ಎ 60, 2 1 2 3. ಸೊ ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ 30. ಇದು ಆಪ್ಷನ್ ಎ ಇದೆ ಮಕ್ಕಳೇ, ಆಯ್ಕೆ ಎ 30. ಪ್ರಶ್ನೆ ಸಂಖ್ಯೆ 27. ಕೊಟ್ಟಿರುವ ಚಿತ್ರದಲ್ಲಿ ತ್ರಿಭುಜ ABC ಸಮರೂಪ ತ್ರಿಭುಜ DEF ಮತ್ತು ಕೋನ ABCಗೆ ಸಮಾಂತರ ತ್ರಿಭುಜ ಕೋನ DEF = 60 ಡಿಗ್ರಿ ಆದಾಗ ACಯ ಉದ್ದವನ್ನು ಕೇಳಿರುತ್ತಾರೆ. ಹಾಗಾದರೆ ಇಲ್ಲಿ ತ್ರಿಭುಜ ABC ಹಾಗೂ ತ್ರಿಭುಜ DEFಗಳು ಸಮರೂಪವಾದಾಗ ಅಂದರೆ ತ್ರಿಭುಜ ABC ಸಮರೂಪ ತ್ರಿಭುಜ DEF ಮಕ್ಕಳೇ. ಕೋನಗಳು ಎರಡು ಸಮವನ್ನು ನೀಡಿದ್ದಾರೆ. ಆದ್ದರಿಂದ AB/DE = BC/EF = AC/DF ಆಗತ್ತೆ ಮಕ್ಕಳೇ. ಸೊ ಹಾಗಾದರೆ AB 4.8 / 2.4 ನೀಡಿರುತ್ತಾರೆ. BC 6, EF 3 ಆದಾಗ AC ಗೊತ್ತಿಲ್ಲ. ಹಾಗಾದರೆ DF ಎಷ್ಟು? 1.3 ನೀಡಿರುತ್ತಾರೆ. 2.5 ಒಂದರಲ್ಲೇ, 2.5 ಎರಡರಲ್ಲೇ, 3 ಒಂದರಲ್ಲೇ, 3 ಎರಡರಲ್ಲೇ. ಸೊ ಹಾಗಾದರೆ ನಾನು ಒಂದು ಬೆಲೆಯನ್ನು ಇಟ್ಕೋತೀನಿ ಇಲ್ಲಿ, AC / 1.3. 1.3 ಈ ಕಡೆ ಭಾಗಲಬ್ಧ ಇದೆ, ಬಲಗಡೆ ಇದ್ದಾಗ, ಎಡಗಡೆ ಹೋದಾಗ ಅದು ಗುಣಾಕಾರ ಆಗತ್ತಾ. 2 1 2, 2 3 6 = AC. ಅಂದರೆ ಆಪ್ಷನ್ ಬಿ 2.6 ಸೆಂಟಿಮೀಟರ್ ಇದು ನಮ್ಮ ಸರಿಯಾದ ಉತ್ತರ ಮಕ್ಕಳೇ. ತ್ರಿಭುಜ ABCಯಲ್ಲಿ ಡಿಗೆ ಸಮಾಂತರ BC ಮತ್ತು AB ಅನುಪಾತ AD = 5:3 ಆದರೆ ತ್ರಿಭುಜ ABCಯ ವಿಸ್ತೀರ್ಣ ಅನುಪಾತ ತ್ರಿಭುಜ ADಯ ವಿಸ್ತೀರ್ಣವು ಎಂದು ಕೇಳಿರುತ್ತಾರೆ. ಬಾಹುಗಳನ್ನು ನೀಡಿದಾಗ ವಿಸ್ತೀರ್ಣವನ್ನು ನೀವು ಕೇಳಿದ್ದಾರೆ. ಸೊ ಆದ್ದರಿಂದ ನಾನು ತ್ರಿಭುಜ ABC ವಿಸ್ತೀರ್ಣ / ತ್ರಿಭುಜ ADE ವಿಸ್ತೀರ್ಣ ಇದು ನಮಗೆ ಬೇಕಾಗಿರೋ ಉತ್ತರ. ಸೊ ಹಾಗಾದರೆ ಇದರ ಬಾಹುಗಳನ್ನು ನೀಡಿರುತ್ತಾರೆ AB / AD. ಇದು ನಮ್ಮ ವಿಸ್ತೀರ್ಣದ ಪ್ರಮೇಯದ ಮೇಲೆ ಬಂದಿದೆ ಮಕ್ಕಳೇ. ಹಾಗಾದರೆ ನಮಗೆ ಇಲ್ಲಿ ABC ವಿಸ್ತೀರ್ಣ ಮತ್ತು ADಯ ವಿಸ್ತೀರ್ಣ ಬೇಕಾಗಿದೆ. ತ್ರಿಭುಜ ABC ವಿಸ್ತೀರ್ಣ / ತ್ರಿಭುಜ ADE ವಿಸ್ತೀರ್ಣ. ಇಲ್ಲಿ AB ಬೆಲೆಯನ್ನು 5 ನೀಡಿದ್ದಾರೆ, AD ಬೆಲೆಯನ್ನು 3 ನೀಡಿದ್ದಾರೆ. ಇದನ್ನು ನಾನು ವರ್ಗ ಮಾಡುತ್ತೇನೆ. 5ರ ವರ್ಗ 25, 3ರ ವರ್ಗ 9 ಮಕ್ಕಳೇ. ಹಾಗಾದರೆ ಇಲ್ಲಿ ನಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ 25:9. ಮಕ್ಕಳೇ, ಕೊಟ್ಟಿರುವ ಚಿತ್ರದಲ್ಲಿ ಕೋನ ABC 90 ಡಿಗ್ರಿ, BD ಲಂಬ AC, AB 6 ಸೆಂಟಿಮೀಟರ್, BC 8 ಸೆಂಟಿಮೀಟರ್ ಮತ್ತು CA 10 ಸೆಂಟಿಮೀಟರ್ ಆದಾಗ AD ಬೆಲೆಯನ್ನು ಕೇಳಿರುತ್ತಾರೆ. ಇಲ್ಲಿ 4 ಆಯ್ಕೆ ನೀಡಿದ್ದಾರೆ. ಇಲ್ಲಿ ತ್ರಿಭುಜ ನೋಡೋಣ. ತ್ರಿಭುಜ ABCಯಲ್ಲಿ AB 6 ಸೆಂಟಿಮೀಟರ್, BC 8 ಸೆಂಟಿಮೀಟರ್, BD ಲಂಬ AC ಆಗಿದೆ. ಕೋನ B 90 ಡಿಗ್ರಿ. ಹಾಗಾದರೆ AC 10 ಸೆಂಟಿಮೀಟರ್ ಆದಾಗ ಅವರು ನಮಗಿಲ್ಲಿ ADಯ ಬೆಲೆಯನ್ನು ಕೇಳಿದ್ದಾರೆ. ಸೊ ಇಲ್ಲಿ ಪೈಥಾಗೊರಸ್ನ ಒಂದು ಉಪಪ್ರಮೇಯ ನಮಗೆ ಗೊತ್ತೇ ಇದೆ. AB ಸ್ಕ್ವೇರ್ = AD × AC. ಅದೇ ರೀತಿ ಒಂದು ವೇಳೆ ಏನಾದರೂ BC ಯೂಸ್ ಮಾಡಿಕೊಂಡು ಕೂಡ ನಾವು ಮಾಡ್ಬೋದು. BC AD × ACನೂ ಕೂಡ ಮಾಡ್ಬೋದು. ಸೊ ಇಲ್ಲಿ AB ನೋಡೋಣ. AB
6ರ ವರ್ಗ. ಎ ಡಿ ಗೊತ್ತಿಲ್ಲ, ಹಾಗೇ ಇರಲಿ. ಎ ಸಿ 10 ಸೆಂಟಿಮೀಟರ್. 6ರ ವರ್ಗ 36. 10 ಗುಣಾಕಾರ ಇದೆ ಬಲಗಡೆ, ಎಡಗಡೆ ಬಂದಾಗ ಅದು ಭಾಗಾಕಾರ ಆಗತ್ತಾ. ಸೊ ಎ ಡಿ ಈಕ್ವಲ್ ಟು ಈ 0 ಹೋಯಿತು, ಇಲ್ಲೊಂದು ದಶಮಾಂಶ ಸ್ಥಾನ. ಸೊ ಎ ಡಿ ಈಕ್ವಲ್ ಟು 3.6 ಸೆಂಟಿಮೀಟರ್. ಆಪ್ಷನ್ ಬಿ 3.6 ಸೆಂಟಿಮೀಟರ್. ಮಕ್ಕಳೇ, ಈ ಕೆಳಗೆ ಕೆಲವು ತ್ರಿಭುಜಗಳ ಬಾಹುಗಳ ಅಳತೆಗಳನ್ನು ನೀಡಲಾಗಿದೆ. ಇವುಗಳಲ್ಲಿ ಲಂಬಕೋನ ತ್ರಿಭುಜವಲ್ಲದ ಇರುವ ತ್ರಿಭುಜದ ಬಾಹುಗಳನ್ನು ಗುರುತಿಸಿ. ಲಂಬಕೋನ ತ್ರಿಭುಜವಲ್ಲದ ಅಂದಾಗ ಇಲ್ಲಿ 3 ಬಾಹುಗಳು ನೀಡಿರುತ್ತಾರೆ. ಅದರಲ್ಲಿ ದೊಡ್ಡ ಬಾಹು ವಿಕರ್ಣ. ಆ ವಿಕರ್ಣದ ವರ್ಗವು ಉಳಿದೆರಡು ಬಾಹುಗಳ ವರ್ಗದ ಮೊತ್ತಕ್ಕೆ ಸಮ. ಇಲ್ಲಿ ಒಂದೇದು ಆಪ್ಷನ್ ನೋಡೋಣ ಮಕ್ಕಳೇ. ಇಲ್ಲಿ ಲಂಬಕೋನ ತ್ರಿಭುಜವಲ್ಲದ ಕೇಳಿರ್ತಾರೆ, ಇದು ವಿಕರ್ಣವಾಗಿರುತ್ತಾ. 13ರ ವರ್ಗ 169 ಮತ್ತು 12ರ ವರ್ಗ 144 ಪ್ಲಸ್ 5ರ ವರ್ಗ 25. 144 ಪ್ಲಸ್ 25 169. ಹಾಗಾದ್ರೆ ಈ 169 ಈ 169 ಇದು ಸರಿಯಾದ ಉತ್ತರ. ಇದು ಕೂಡ ಆಗಿರುತ್ತೆ. ಸೊ ಹಾಗಾದರೆ ಇದು ಲಂಬಕೋನ ಅಲ್ಲ. ಇಲ್ಲಿ 117 ತಗೊಳ್ಳೋಣ ನಾವು. 17ರ ವರ್ಗ ಇದು ವಿಕರ್ಣ ಏನಾಗತ್ತೆ ರೀ, 17 ಆಗತ್ತೆ ರೀ. 289. 15ರ ವರ್ಗ 225. 8ರ ವರ್ಗ 64. ಇದು ಕೂಡ 289 ಆಗತ್ತೆ ರೀ. ಇದು ಕೂಡ ಒಂದು ಲಂಬಕೋನ ತ್ರಿಭುಜವಾಗಿದೆ. ಹಾಗಾದರೆ ಇಲ್ಲಿ ನೋಡೋಣ ಮಕ್ಕಳೇ, ದೊಡ್ಡ ಸಂಖ್ಯೆ 8. 8ರ ವರ್ಗ 64. 6ರ ವರ್ಗ 36. 3ರ ವರ್ಗ 9. 36ರಲ್ಲಿ 9 ಕೂಡಿದಾಗ ನಮಗೆ 45 ದೊರೆಯುತ್ತದೆ. ಹಾಗಾದರೆ ಇದು ಒಂದು ಲಂಬಕೋನ ತ್ರಿಭುಜವಲ್ಲ. ಇದು ನಮ್ಮ ಸರಿಯಾದ ಉತ್ತರ ಮಕ್ಕಳೇ. ಪ್ರಶ್ನೆ ಸಂಖ್ಯೆ 31. ಸ್ಪರ್ಶಕಗಳಿಗೆ ಸಂಬಂಧಿಸಿದಂತೆ ಈ ಕೆಳಗೆ 4 ಹೇಳಿಕೆಗಳನ್ನು ನೀಡಲಾಗಿದೆ. ಇವುಗಳಲ್ಲಿ ತಪ್ಪಾಗಿರುವ ಹೇಳಿಕೆಯನ್ನು ನಾವು ಇಲ್ಲಿ ಗುರುತಿಸೋಣ. ಮೊದಲ ಹೇಳಿಕೆ, ಒಂದು ಬಾಹ್ಯ ಬಿಂದುವಿನಿಂದ ಒಂದು ವೃತ್ತಕ್ಕೆ ನಿರ್ದಿಷ್ಟವಾಗಿ 2 ಸ್ಪರ್ಶಕಗಳನ್ನು ಎಳೆಯಬಹುದು. ನಾನು ಚಿತ್ರದ ಮೂಲಕ ನಿಮಗೆ ಇಲ್ಲಿ ತೋರಿಸಿಕೊಡ್ತೇನೆ. ಇದು ಒಂದು ವೃತ್ತ, ಇದು ಒಂದು ಬಾಹ್ಯ ಬಿಂದು. ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ 2 ಸ್ಪರ್ಶಗಳನ್ನು ರಚನೆ ಮಾಡುತ್ತೇವೆ. ಇದು ಸರಿಯಾದ ಹೇಳಿಕೆಯಾಗಿದೆ. ಅವರು ತಪ್ಪಾಗಿರುವ ಹೇಳಿಕೆಯನ್ನು ಕೇಳಿದ್ದಾರೆ, ಹಾಗಾದರೆ ಇದು ಅಲ್ಲ. ಹೇಳಿಕೆ 2, ವೃತ್ತದ ಮೇಲಿನ ಒಂದು ಬಿಂದುವಿನಿಂದ ವೃತ್ತಕ್ಕೆ ಒಂದೇ ಒಂದು ಸ್ಪರ್ಶಕವನ್ನು ಮಾತ್ರ ಎಳೆಯಬಹುದು. ಇದು ಎರಡನೇದು. ವೃತ್ತದ ಮೇಲಿನ ಒಂದು ಬಿಂದುವಿನ ಮೂಲಕ ಒಂದೇ ಒಂದು ಸ್ಪರ್ಶಕವನ್ನು ರಚನೆ ಮಾಡಬಹುದು. ಇದು ಎ ಒಂದು ಬಿಂದು. ಇದರ ಮೂಲಕ ಒಂದೇ ಒಂದು ಬಿಂದುವಿನ ನಾವು ಸ್ಪರ್ಶಕವನ್ನು ಮಾತ್ರ ಎಳೆಯಬಹುದು. ಇದು ಸರಿಯಾದದ್ದು. ಇದು ಕೂಡ ತಪ್ಪಾದ ಹೇಳಿಕೆ ಅಲ್ಲ. ವೃತ್ತದ ಒಳಗಿನ ಬಿಂದುವಿನ ಮೂಲಕ ವೃತ್ತಕ್ಕೆ 2 ಸ್ಪರ್ಶಕಗಳನ್ನು ಎಳೆಯಬಹುದು. ಇಲ್ಲಿ ನೋಡಿ ಮಕ್ಕಳೇ, ಇದು ಒಂದು ವೃತ್ತ. ವೃತ್ತದ ಒಳಗಿನ ಬಿಂದುವಿನ ಮೂಲಕ ವೃತ್ತಕ್ಕೆ 2 ಸ್ಪರ್ಶಕಗಳನ್ನು, ಒಳಗಿನ ಬಿಂದುವಿನ ಮೂಲಕ 2 ಸ್ಪರ್ಶಕಗಳು ಇದು ಸಾಧ್ಯವಿಲ್ಲ. ಇದು ಛೇದಕ ರೇಖೆಯಾಗುತ್ತವೆ. ಅಂದರೆ ಇದು ತಪ್ಪಾದ ಹೇಳಿಕೆ. ಇದು ಸರಿಯಾದ ಉತ್ತರವಾಗಿರುತ್ತೆ. ಆಮೇಲೆ ಕೊನೆಯದಾಗಿ ಬಾಹ್ಯ ಬಿಂದುವಿನ ವೃತ್ತಕ್ಕೆ ಸ್ಪರ್ಶಗಳ ಉದ್ದವು ಸಮ. ಇದು ಕೂಡ ಹೇಳಿಕೆ ಸರಿ. ಸ್ಪರ್ಶಗಳ ಯಾವತ್ತೂ ಸಮವಾಗಿರುತ್ತೆ. ಅಂದ್ರೆ ಇಲ್ಲಿ ಆಪ್ಷನ್ ಸಿ ನಮಗೆ ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 32. ಓ ಕೇಂದ್ರವಿರುವ ವೃತ್ತಕ್ಕೆ ಪಿ ಎ ಮತ್ತು ಪಿ ಬಿ ಎಂಬ 2 ಸ್ಪರ್ಶಕಗಳನ್ನು ಚಿತ್ರದಲ್ಲಿ ತೋರಿಸಿರುವಂತೆ ಎಳೆಯಲಾಗಿದೆ. ಪಿ ಎ 5 ಸೆಂಟಿಮೀಟರ್ ಮತ್ತು ಕೋನ ಎ ಪಿ ಬಿ 60 ಕೋನ ಆದಾಗ ಎ ಬಿ ಜಾದ ಉದ್ದ. ಇಲ್ಲಿ ನೋಡಿ ಮಕ್ಕಳೇ ಚಿತ್ರ. ಇಲ್ಲಿ ಓ ಒಂದು ವೃತ್ತವಿದೆ. ಓ ವೃತ್ತ ಕೇಂದ್ರ. ಎ ಬಿ ಜಾ ಆಗಿದೆ. ಎ ಪಿ 5 ಸೆಂಟಿಮೀಟರ್. ಬಿ ಪಿ ಇದು ಕೂಡ 5 ಸೆಂಟಿಮೀಟರ್. ಕೋನ ಪಿ 60. ಇಲ್ಲಿ ತ್ರಿಭುಜ ಎ ಬಿ ಸಿಯಲ್ಲಿ ಎ ಪಿ ಈಕ್ವಲ್ ಟು ಬಿ ಪಿ ಮಕ್ಕಳೇ. ಏಕೆಂದರೆ ಒಂದೇ ವೃತ್ತದ ಸ್ಪರ್ಶಕಗಳು ಸಮವಾಗಿರುತ್ತವೆ. ಹಾಗಾದರೆ ಎ ಪಿ ಈಕ್ವಲ್ ಟು ಬಿ ಪಿ 5 ಸೆಂಟಿಮೀಟರ್. ಮಕ್ಕಳೇ, ನಮಗೆ ಒಂದು ಗೊತ್ತಿರಲಿ, ಸಮಬಾಹುಗಳ ಅನುರೂಪ ಕೋನಗಳು ಸಮವಿರುತ್ತವೆ. ಅಂದರೆ
ಸಮಬಾಹುಗಳ ಅನುರೂಪ ಕೋನಗಳು ಸಮವಾಗಿರುತ್ತವೆ. ಆದ್ದರಿಂದ ಕೋನ ಎ ಮತ್ತು ಕೋನ ಬಿ ಸಮವಾಗುತ್ತವೆ. ಹಾಗೂ ಪಿ 60 ಡಿಗ್ರಿ ಆದಾಗ ಅವರು ನಮಗೆ ಎ ಬಿಯನ್ನು ಕೇಳಿದ್ದಾರೆ. ನೋಡೋಣ ಏನಾಗತ್ತೆ ಅಂತ. ಇಲ್ಲಿ ನೋಡಿ ಮಕ್ಕಳೇ, ಕೋನ ಎ ಈಕ್ವಲ್ ಟು ಕೋನ ಬಿ, ಏಕೆಂದರೆ ಸಮಬಾಹು ತ್ರಿಭುಜದ ಅನುರೂಪ ಕೋನಗಳು ಸಮ. ಇದನ್ನು ನಾವು 8ನೇ ತರಗತಿ ಮತ್ತು 9ನೇ ತರಗತಿಯಲ್ಲಿ ಕಲಿತೀವಿ. ಹಾಗಾದರೆ ಈ ಒಂದು ತ್ರಿಭುಜ ತಗೋತು ನಾನು. ತ್ರಿಭುಜ ಎ ಪಿ ಬಿ ಒಳಕೋನಗಳ ಮತ್ತು 180 ಹೇಳಿಕೆಯನ್ನು ಇಲ್ಲಿ ತೆಗೆದುಕೊಳ್ಳುತ್ತೇನೆ. ಕೋನ ಎ ಪ್ಲಸ್ ಕೋನ ಬಿ ಪ್ಲಸ್ ಕೋನ ಪಿ ಈಕ್ವಲ್ ಟು 180. ತ್ರಿಭುಜದ ಒಳ ಕೋನಗಳ ಮೊತ್ತ ಎಷ್ಟು? 180. ಇಲ್ಲಿ ಎಗೆ ಬಿ ಸಮ ಆದ್ದರಿಂದ ಕೋನ ಎ ಪ್ಲಸ್ ಕೋನ ಎನೇ ನಾನು ಬರಿತೀನಿ. ಹಾಗೂ ಪಿಯ ಬೆಲೆ ನಮಗೆ ಗೊತ್ತಿದೆ 60. 180 ಕೋನ ಎ ಪ್ಲಸ್ ಕೋನ ಎ, ಇಲ್ಲಿ 2 ಕೋನ ಎ. 180ರಲ್ಲಿ -60 ಕಳೆದಾಗ ಕೋನ 2 ಎ ಈಕ್ವಲ್ ಟು 180ರಲ್ಲಿ ಮೈನಸನ್ನು ಕಳೆದಾಗ 120. ಹಾಗಾದರೆ ಕೋನ ಎ ಈಕ್ವಲ್ ಟು 120/2. ಕೋನ ಎ ಈಕ್ವಲ್ ಟು ಮಕ್ಕಳೇ 60 ಡಿಗ್ರಿ ಬಂತು ನಮಗೆ. ಹಾಗಾದ್ರೆ ಇಲ್ಲಿ ನೋಡ್ಬೋದು ನಾವು ಕೋನ ಎ ಈಕ್ವಲ್ ಟು ಕೋನ ಬಿ ಈಕ್ವಲ್ ಟು ಕೋನ ಪಿ ಈಕ್ವಲ್ ಟು 60. ಅಂದರೆ ಈ ತ್ರಿಭುಜದ 3 ಕೋನಗಳು 30 ಆಗಿರುವುದರಿಂದ ತ್ರಿಭುಜ ಎ ಪಿ ಬಿ ಒಂದು ಸಮಬಾಹು ತ್ರಿಭುಜ. ಸಮಬಾಹು ತ್ರಿಭುಜದ ಅನುರೂಪ ಕೋನಗಳು ಸಮವಾಗಿರುತ್ತವೆ. ಆದ್ದರಿಂದ ಎ ಬಿ ಈಕ್ವಲ್ ಟು ಎ ಪಿ ಈಕ್ವಲ್ ಟು ಬಿ ಪಿ ಈಕ್ವಲ್ ಟು 5 ಸೆಂಟಿಮೀಟರ್. ಅಂದರೆ ಇಲ್ಲಿ ನಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ 5 ಸೆಂಟಿಮೀಟರ್ ಆಗಿದೆ ಮಕ್ಕಳೇ. ವಿದ್ಯಾರ್ಥಿಗಳೇ, ಪ್ರಶ್ನೆ ಸಂಖ್ಯೆ 33. ಒಂದು ವೃತ್ತದಲ್ಲಿ 2 ತ್ರಿಜ್ಯಗಳ ನಡುವಿನ ಕೋನ 130 ಡಿಗ್ರಿ. ತ್ರಿಜ್ಯಗಳ ಅಂತ್ಯ ಬಿಂದುಗಳಿಂದ ಎಳೆದ 2 ಸ್ಪರ್ಶಕಗಳ ನಡುವಿನ ಕೋನ ಎಂದು ಕೇಳಿರ್ತಾರೆ. ಇಲ್ಲಿ ಮಕ್ಕಳೇ, ಇದು ಒಂದು ವೃತ್ತ ಕೇಂದ್ರ. ಒಂದು ವೃತ್ತದಲ್ಲಿ 2 ತ್ರಿಜ್ಯಗಳ ನಡುವಿನ ಕೋನ ಅಂದರೆ ಒಂದು ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಗಳು ಸಮ. ಹಾಗಾದರೆ ಅವರು ಮಕ್ಕಳೇ 2 ತ್ರಿಜ್ಯಗಳ ನಡುವಿನ ಕೋನ, ಇದು ತ್ರಿಜ್ಯಗಳು, ಇದು ಸ್ಪರ್ಶಕ. ತ್ರಿಜ್ಯಗಳ ನಡುವಿನ ಕೋನ 130 ಎಂದು ನಮಗೆ ಹೇಳಿರುತ್ತಾರೆ ಇಲ್ಲಿ. ಹಾಗೂ ಎಳೆದ ಸ್ಪರ್ಶಕಗಳ ನಡುವಿನ ಕೋನ ಅಂದಾಗ ನಮಗೆ ಇದು ಬೇಕಾಗಿದೆ ಮಕ್ಕಳೇ. ನಮಗೆಲ್ಲರೂ ಗೊತ್ತಿರೋ ಹಾಗೆ ಒಂದು ಚತುರ್ಭುಜ ಉಂಟಾಗತ್ತಾ, ಚತುರ್ಭುಜದ ಒಳಕೋನಗಳ ಮೊತ್ತ 380. ಹಾಗಾದರೆ ಈ ಸ್ಪರ್ಶಕಗಳಿಂದ ಉಂಟಾದ ಸ್ಪರ್ಶಗಳಿಂದ ಉಂಟಾದ ಕೋನವು 90 ಡಿಗ್ರಿ. ಇದು 90 ಇದು 90 180 ಆದರೆ ಇದು 130 ಪ್ಲಸ್ ಈ ಒಂದು ಸ್ಪರ್ಶಗಳ ನಡುವಿನ ಉಂಟಾದ ಕೋನ ಕೂಡಿದಾಗ ನಮಗೆ 180 ಬರುತ್ತಾ. ಹಾಗಾದರೆ 180ರಲ್ಲಿ 130ನ ಕಳೆದಾಗ ನನಗೆ ಈ ಒಂದು ಕೋನ ಸಿಗುತ್ತಾ. ಹಾಗಾದರೆ 180 ಮೈನಸ್ 130. ಹಾಗಾದರೆ ನನ್ನ ಉತ್ತರ 100ರಲ್ಲಿ 100 ಕಳೆದಾಗ 0, 80ರಲ್ಲಿ 30ನ್ನು ಕಳೆದಾಗ ಉತ್ತರ. ಹಾಗಾದರೆ ಇಲ್ಲಿ ಆಪ್ಷನ್ ಡಿ 80 ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 34. ಒಬ್ಬ ವಿದ್ಯಾರ್ಥಿಯು ಎ ಬಿ 5 ಸೆಂಟಿಮೀಟರ್, ಬಿ ಸಿ 6.5 ಸೆಂಟಿಮೀಟರ್ ಮತ್ತು ಎ ಸಿ 7 ಸೆಂಟಿಮೀಟರ್ ಇರುವಂತೆ ತ್ರಿಭುಜ ಎ ಬಿ ಸಿಯನ್ನು ರಚಿಸುತ್ತಾನೆ. ನಂತರ ಈ ತ್ರಿಭುಜದ ಪ್ರತಿಯೊಂದು ಬಾಹು ತ್ರಿಭುಜ ಎ ಡಿಯ ಅನುರೂಪ ಬಾಹುಗಳ 5/7ರಷ್ಟಿರುವಂತೆ ತ್ರಿಭುಜ ಎ ಬಿ ಸಿಗೆ ಸಮರೂಪಿಯಾದ ತ್ರಿಭುಜ ಎ ಡಿಯನ್ನು ರಚಿಸುತ್ತಾನೆ. ಹಾಗಾದರೆ ತ್ರಿಭುಜ ಎ ಡಿಯ ಬಾಹುಗಳಾದ ಎ ಇ ಮತ್ತು ಎ ಡಿಗಳನ್ನು ಲೆಕ್ಕಾಚಾರ ವಿಧಾನದಿಂದ ಕಂಡುಹಿಡಿದಾಗ ದೊರಕುವ ಉದ್ದಗಳು ಕ್ರಮವಾಗಿ ಎಂದು ಪ್ರಶ್ನೆಯನ್ನು ಕೇಳಿದ್ದಾರೆ ಮಕ್ಕಳೇ. ಇಲ್ಲಿ ಚಿತ್ರವನ್ನು ನೀಡಿದ್ದಾರೆ. ಇಲ್ಲಿ ತ್ರಿಭುಜ ಎ ಬಿ ಸಿಗೆ ಅನುರೂಪವಾಗಿರುವಂತೆ ಎ ಇ ಡಿಯನ್ನು ರಚನೆ ಮಾಡಿದ್ದಾರೆ. ಈ ಎ ಇ ಡಿಯನ್ನು ರಚನೆ ಮಾಡಿದರೆ ಅವರು ನಮಗೆ ಕೇಳಿರೋ ಪ್ರಶ್ನೆ ಇಲ್ಲಿ ಎ ಇ ಮತ್ತು ಎ ಡಿಗಳನ್ನು ಲೆಕ್ಕಾಚಾರ ಮಾಡಿ. ಇಲ್ಲಿ ಎ ಬಿ ಮತ್ತು ಎ ಸಿ ಬಿ ಸಿಯನ್ನು ಕೊಟ್ಟಿದ್ದಾರೆ. ಸೊ ಹಾಗಾದರೆ ಮಕ್ಕಳೇ
ಇಲ್ಲಿ ನಾನು ತ್ರಿಭುಜದ ಯಾವ ಒಂದು ಅನುಪಾತ ಬಳಕೆ ಮಾಡಿಕೊಳ್ಳುತ್ತೇನೆ ಅಂದರೆ ಥೇಲ್ಸನ ಪ್ರಮೇಯವನ್ನು ನಾನಿಲ್ಲಿ ಬಳಕೆ ಮಾಡಿಕೊಳ್ಳುತ್ತೇನೆ. ಎ ಬಿ ಬೈ ಎ ಸಿ ಬೈ ಎ ಡಿ, ಎ ಬಿ ಬೈ ಎ ಇ ಈಕ್ವಲ್ ಟು ಎ ಸಿ ಬೈ ಎ ಡಿ. ಇದು ಥೇಲ್ಸನ ಉಪಪ್ರಮೇಯ ಅಂತ ನಾವಿಲ್ಲಿ ನೋಡ್ತೀವಿ. ಹಾಗಾದರೆ ಅನುಪಾತವನ್ನು ಕೊಟ್ಟಿದ್ದಾನ 5/7 ಮಕ್ಕಳೇ. ಹಾಗಾದರೆ ಇದರ ಬೆಲೆಗಳನ್ನು ನಾನು ಹಾಕ್ತೀನಿ. ಎ ಬಿ ಕೊಟ್ಟಿದ್ದಾರೆ ಎಷ್ಟು? 5 ಸೆಂಟಿಮೀಟರ್. ಹಾಗಾದರೆ ಎ ಇ ಗೊತ್ತಿಲ್ಲ, ನನಗೆ ಎ ಇ ಬೇಕಾಗಿದೆ, ಎ ಇಯನ್ನು ಹಾಗೆ ಬರಿತೀನಿ. ಇಲ್ಲಿ ಎ ಸಿ ಕೊಟ್ಟಿದ್ದಾರೆ ಎಷ್ಟು? 7 ಸೆಂಟಿಮೀಟರ್. ಎ ಡಿ ಗೊತ್ತಿಲ್ಲ, ನನಗೆ ಬೇಕಾಗಿದೆ, ಅದು ಹಾಗೆ ಬರಿತೀನಿ. 5/7. ಇಲ್ಲಿ ನನಗೆ ಎ ಇ ಬೆಲೆ ಬೇಕಾದಾಗ ಈ ಬೆಲೆಯು ಇದರ ಅನುಪಾತದ ಜೊತೆ ಒಂದು ಸಾರಿ, ಆಮೇಲೆ ಎ ಡಿ ಬೇಕಾದಾಗ ಈ ಬೆಲೆಯು ಅನುಪಾತದ ಜೊತೆ ಒಂದು ಸಾರಿ ಲೆಕ್ಕವನ್ನು ಬಿಡಿಸಬೇಕು. 5/7 ಎ ಇ ಈಕ್ವಲ್ ಟು 5/7 ಮಕ್ಕಳೇ. ಇಲ್ಲಿ ಈ 5 ಗೆಟ್ ಕ್ಯಾನ್ಸಲ್ ರೀ. ಸೊ ಇಲ್ಲಿ ಎ ಇ ಈಕ್ವಲ್ ಟು 7 ಸೆಂಟಿಮೀಟರ್ ಅಂತ ನಾವು ನೋಡ್ತೀವಿ. ಅದೇ ರೀತಿ ಸೆಕೆಂಡ್ ಒನ್ 7/7 ಎ ಡಿ ಈಕ್ವಲ್ ಟು 5/7 ಮಕ್ಕಳೇ. ಇಲ್ಲಿ ಗಮನಿಸಿ, 7 ಇಂಟು ಇಲ್ಲಿ ಓರೆ ಗುಣಾಕಾರ ಆಗತ್ತೆ. 7 × 7 49. 5/5 ನಾನು ಇಲ್ಲಿ ತರ್ತೀನಿ, ಎ ಡಿ ಇಲ್ಲಿಡ್ತೀನಿ. 5 1 5 9 45. ಹಾಗಾದ್ರೆ ಇಲ್ಲಿ ಉಳಿದಿದ್ದು 4 ಪಾಯಿಂಟ್ ಕೊಡ್ತೀನಿ, 0 5 8 9.8 ನಮ್ಮ ಸರಿಯಾದ ಉತ್ತರ. ಹಾಗಾದರೆ ಇದು ಆಪ್ಷನ್ ಎ 7 ಸೆಂಟಿಮೀಟರ್ ಮತ್ತು 9.8 ಸೆಂಟಿಮೀಟರ್ ನಮ್ಮ ಸರಿಯಾದ ಉತ್ತರ ಮಕ್ಕಳೇ. ಪ್ರಶ್ನೆ ಸಂಖ್ಯೆ 35. ಓ ಕೇಂದ್ರವುಳ್ಳ ವೃತ್ತಕ್ಕೆ ಬಾಹ್ಯ ಬಿಂದು ಎ ನಿಂದ ಎ ಬಿ ಸ್ಪರ್ಶಕವನ್ನು ಎಳೆಯಲಾಗಿದೆ. ಬಾಹ್ಯ ಬಿಂದು ಎ ಬಿ ಸ್ಪರ್ಶಕ ಎ ಬಾಹ್ಯ ಬಿಂದು ಸ್ಪರ್ಶಕವನ್ನು ಎಳೆಯಲಾಗಿದೆ. ಎ ಒ 25 ಸೆಂಟಿಮೀಟರ್ ಮತ್ತು ಎ ಬಿ 24 ಸೆಂಟಿಮೀಟರ್ ಸ್ಪರ್ಶಕ ಆದಾಗ ವೃತ್ತದ ತ್ರಿಜ್ಯ ಒ ಬಿಯನ್ನು ಅವರು ನಮಗಿಲ್ಲಿ ಕೇಳಿದ್ದಾರೆ ಮಕ್ಕಳೇ. ಇಲ್ಲಿ ನೋಡಿ ಮಕ್ಕಳೇ, ಸ್ಪರ್ಶಕ ತ್ರಿಜ್ಯ ಮತ್ತು ಸ್ಪರ್ಶಗಳಿಂದ ಉಂಟಾದ ಕೋನ ಲಂಬಕೋನವಾಗಿರುತ್ತೆ. ಹಾಗಾದರೆ ಲಂಬಕೋನದ ಎದುರಿನ ಬಾಹು ಎ ಒ ಲಂಬಕೋನದ ಎದುರಿನ ಬಾಹು ಎ ಒ ಸ್ಕ್ವೇರ್ ಈಕ್ವಲ್ ಟು ಪಾದ ಇಂಟು ಎತ್ತರ, ಪಾದ ಎ ಬಿ ಸ್ಕ್ವೇರ್ ಪ್ಲಸ್ ಎತ್ತರ ಒ ಬಿ ಸ್ಕ್ವೇರ್. ತ್ರಿಜ್ಯ ಬೇಕಾಗಿದೆ. ಎ ಒ ಎಷ್ಟು ಕೊಟ್ಟಿದ್ದಾರೆ ಮಕ್ಕಳೇ? 25ರ ವರ್ಗ. ಎ ಬಿ ಎಷ್ಟು ಕೊಟ್ಟಿದ್ದಾರೆ? 24ರ ವರ್ಗ. ಒ ಬಿ ತ್ರಿಜ್ಯ ನನಗೆ ಬೇಕಾಗಿದೆ, ಹಾಗೆ ಬರಿತೀನಿ. 25ರ ವರ್ಗ 625, 24ರ ವರ್ಗ 576. ಮಕ್ಕಳೇ, ನಮಗೆ ವರ್ಗ ಸಂಖ್ಯೆಗಳ ಬಗ್ಗೆನೂ ಕೂಡ ಜ್ಞಾನ ಇರಬೇಕು. 625 ಬಲಗಡೆಯಿಂದ ಎಡಗಡೆಗೆ ಸಂಖ್ಯೆ ಬಂದಾಗ ಅದು ಮೈನಸ್ ಆಗತ್ತಾ? ಹಾಗಾದ್ರೆ 576 ಮೈನಸ್ ಈಕ್ವಲ್ ಟು ಒ ಬಿ ಸ್ಕ್ವೇರ್. 625ರಲ್ಲಿ 576 ಕಳೆದಾಗ 49 ಮಕ್ಕಳೇ ಒ ಬಿ ಸ್ಕ್ವೇರ್. ಈ ವರ್ಗವನ್ನು ಆ ಕಡೆ ಕಳಿಸಿದಾಗ ನಾನು √49 ಈಕ್ವಲ್ ಟು ಒ ಬಿ. ಹಾಗಾದರೆ ಒ ಬಿ ಈಕ್ವಲ್ ಟು 7 ಸೆಂಟಿಮೀಟರ್. 7 ಸೆಂಟಿಮೀಟರ್ ಆಪ್ಷನ್ ಬಿ ಸರಿಯಾದ ಉತ್ತರ ಮಕ್ಕಳೇ. ಪ್ರಶ್ನೆ ಸಂಖ್ಯೆ 36. ಒಂದು ಸಿಲಿಂಡರ್ ಪಾದದ ತ್ರಿಜ್ಯ 6 ಸೆಂಟಿಮೀಟರ್ ಮತ್ತು ಎತ್ತರ h ಸೆಂಟಿಮೀಟರ್. ಆದರೆ ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣ ಇಲ್ಲಿ ಕೇಳಿದ್ದಾರೆ. ನಿಮಗೆಲ್ಲರಿಗೂ ಗೊತ್ತಿದೆ, ಇದು ಒಂದು ಸಿಲಿಂಡರ್. ಸಿಲಿಂಡರ್ನ ತ್ರಿಜ್ಯ ಕೊಟ್ಟಿದ್ದಾರೆ ಮಕ್ಕಳೇ 6 ಸೆಂಟಿಮೀಟರ್, ಎತ್ತರ h ಸೆಂಟಿಮೀಟರ್, ಹಾಗೂ ಇದು ನಮಗೆಲ್ಲರಿಗೂ ಗೊತ್ತೇ ಇರೋದ ಪೈ. ಇದು ಕೂಡ ಪೈ 2π. ಇದೇನಾಗತ್ತೆ ರೀ, ಅವ್ರು ಏನು ಕೇಳಿದ್ದಾರೆ? ವಕ್ರ ಮೇಲ್ಮೈ ಇದು 2π ಆಗಿರತ್ತೆ ರೀ. 2πRh ನಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ 2πRh ಮಕ್ಕಳೇ. ಪ್ರಶ್ನೆ ಸಂಖ್ಯೆ 37. ಶಂಕುವೊಂದರ ಇಳಿಜಾರು ಎತ್ತರ ಎಲ್, ಎತ್ತರ h ಮತ್ತು ಪಾದದ ತ್ರಿಜ್ಯ r ಆದರೆ ಇವುಗಳ ಸಂಬಂಧವು. ಇಲ್ಲಿ ನೆನಪಿರಲಿ, ಇದು ಒಂದು ಶಂಕು. ಇಲ್ಲಿ ನಾನು ಶಂಕುವನ್ನು ಈ ರೀತಿ ತಗೋತೀನಿ.
ಇದು ಲಂಬಕೋನ ಆಗಿರಲಿ ಮಕ್ಕಳೇ. ಇದು ಓರೆ ಎತ್ತರ, ಇದು ಎಚ್ ಹಾಗೂ ಇದು ಆರ್. ಇಲ್ಲಿ ನನಗೆ ಬಂದಿರುವಂಥ ಪ್ರಶ್ನೆ, ಇವುಗಳ ನಡುವಿನ ಸಂಬಂಧ ಅಂತಂದಾಗ ಲಂಬಕೋನದ ಎದುರಿನ ಬಾಹು ಎಲ್ ಆಗಿರುತ್ತಾ. ಸೊ ಎಲ್ ಸ್ಕ್ವೇರ್ ವಿಕರ್ಣ = ಪಾದ ಇಂಟು ಎತ್ತರ, ಎಲ್ ಸ್ಕ್ವೇರ್ ಎಚ್ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್. ಇದು ನಮ್ಗೆ ಗೊತ್ತಿರೋ ಒಂದು ಸಂಬಂಧ. ಹಾಗಾದ್ರೆ ಇದು ಆಪ್ಷನ್ ಬಿ ಯಲ್ಲಿದೆ, ಎಲ್ ಸ್ಕ್ವೇರ್ = ಎಚ್ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್. ಮಕ್ಕಳೇ ಪ್ರಶ್ನೆ ಸಂಖ್ಯೆ 37, ಒಂದು ಗೋಳದ ಮೇಲ್ಮೈ ವಿಸ್ತೀರ್ಣವು 616 ಸ್ಕ್ವೇರ್ ಸೆಂಟಿಮೀಟರ್ ಆಗಬೇಕು. ಇದು ಆ್ಯಕ್ಚುಲಿ ಸ್ಕ್ವೇರ್ ಸೆಂಟಿಮೀಟರ್, ಆದರೆ ಅದರ ಅರ್ಧಗೋಳದ ಮೇಲ್ಮೈ ವಿಸ್ತೀರ್ಣವು. ಮಕ್ಕಳೇ ನಾವು ಇಲ್ಲಿ ಬಹಳ ಒಂದು ಈಜಿಯಾದ ಪ್ರಶ್ನೆ ಇದು. ಗೋಳದ ಮೇಲ್ಮೈ ವಿಸ್ತೀರ್ಣ ಎಂದಾಗ ಅದು ಒಂದು ಗೋಳದ ಮೇಲ್ಮೈ ವಿಸ್ತೀರ್ಣ 616 ಸ್ಕ್ವೇರ್ ಸೆಂಟಿಮೀಟರ್. ನಮಗಿಲ್ಲಿ ಕೇಳಿರೋ ಪ್ರಶ್ನೆ ಅರ್ಧಗೋಳದ ಮೇಲ್ಮೈ ವಿಸ್ತೀರ್ಣ. ಅರ್ಧಗೋಳ ಅಂತಂದಾಗ ಈ ಗೋಳವನ್ನು ಅರ್ಧ ಮಾಡ್ತೀನಿ ನಾನು. ಇದನ್ನು ಅರ್ಧ ಮಾಡಿದಾಗ ಎಷ್ಟಾಗತ್ತೆ ರೀ? ಇದರ ಅರ್ಧ ಎಷ್ಟಾಗತ್ತೆ ರೀ? ಇದರ ಅರ್ಧ 308 ಆಗತ್ತೆ ರೀ. ನಾನು ಇದನ್ನೇ ಗಣಿತೀಯವಾಗಿ ನಾವು ಇಲ್ಲಿ ಬಿಡಿಸಿದ್ರೆ ನೋಡಿ ಏನಾಗತ್ತೆ ರೀ? ಅರ್ಧ ಗೋಳದ ಮೇಲ್ಮೈ ವಿಸ್ತೀರ್ಣ = ಹಾಫ್ ಆಫ್ ಗೋಳದ ಮೇಲ್ಮೈ ವಿಸ್ತೀರ್ಣ. ಇದನ್ನು ನಾವು ಗಣಿತೀಯವಾಗಿ ಭಾಗ ಮಾಡ್ತೀವಿ. ಗೋಳದ ಮೇಲ್ಮೈ ವಿಸ್ತೀರ್ಣ 616, 2 1 2, 308 ತಗೋತೀವಿ. ಸೊ 308 ಸ್ಕ್ವೇರ್ ಸೆಂಟಿಮೀಟರ್. ನೀವು ಯಾವ್ದು ಬೇಕಾದನ್ನು ಮೆಥಡನ್ನು ಕೂಡ ಇಲ್ಲಿ ಯೂಸ್ ಮಾಡ್ಬೋದು ಮಕ್ಕಳೇ. ಹಾಗಾದರೆ ಇದರ ಉತ್ತರ ಆಪ್ಷನ್ ಬಿ 308 cm ಸ್ಕ್ವೇರ್ ಅಂತ. ಓಕೆ, ಮುಂದಿನ ಪ್ರಶ್ನೆ ಸಂಖ್ಯೆ 39, ಒಂದು ನೇರ ಸಿಲಿಂಡರ್ನ ಪಾದದ ಸುತ್ತಳತೆ 44 ಸೆಂಟಿಮೀಟರ್ ಮತ್ತು ಅದರ ಎತ್ತರ 10 ಸೆಂಟಿಮೀಟರ್ ಆದರೆ ಸಿಲಿಂಡರ್ನ ಘನಫಲವನ್ನು ಇಲ್ಲಿ ಅವರು ಕೇಳಿರುತ್ತಾರೆ. ಹಾಗಾದರೆ ಮಕ್ಕಳೇ ಒಂದು ಸಿಲಿಂಡರ್ ತೆಗಿತೀನಿ ನಾನಿಲ್ಲಿ. ಇದು ಒಂದು ಸಿಲಿಂಡರ್. ಈ ಸಿಲಿಂಡರ್ನ ಸುತ್ತಳತೆಯನ್ನು ನೀಡಿದ್ದಾರೆ ಅವರು. ಸುತ್ತಳತೆ ಅಂದಾಗ ಇದು ಬರುತ್ತೆ ನಮಗೆ. ಸುತ್ತಳತೆ 2πr. ಸುತ್ತಳತೆ 2πr ಎಷ್ಟು? 44 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಹಾಗೂ ಎತ್ತರ ಕೂಡ ಕೊಟ್ಟಿದ್ದಾರೆ ಅವರು. ಎತ್ತರ h = 10 ಸೆಂಟಿಮೀಟರ್. ಬಟ್ ನಮಗಿಲ್ಲಿ ಆರ್ ಕೊಟ್ಟಿಲ್ಲ. ಸಿಲಿಂಡರ್ನ ಘನಫಲ ಸೂತ್ರ ಏನು ಮಕ್ಕಳೇ? ಎಲ್ಲರಿಗೂ ಗೊತ್ತಿದೆ, πr²h. ಇಲ್ಲಿ ಆರ್ ಬೇಕಾಗಿದೆ. ನೋಡಿ ನಾನು ಆರ್ ಹೇಗೆ ತಗೋತೀನಿ? r = 44 / 2 × π. 2 1 2 2 2 2 2 22. ಪೈ ಬೆಲೆಯನ್ನು ಬರಿತೀನಿ ನಾನು. 22 / 7. 7ನ ಭಾಗಲಬ್ಧ ಅಂದಾಗ ಇಲ್ಲಿ ಗುಣಾಕಾರ 22 22 ಹೋಯಿತು. ಹಾಗಾದರೆ r = 7 ಸೆಂಟಿಮೀಟರ್. ಆರನ್ನು ಈ ಘನಫಲ ಸೂತ್ರದಲ್ಲಿ ಹಾಕೋಣ. ಮಕ್ಕಳೇ ಇಲ್ಲಿ ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿ ನೀವು. ಇಲ್ಲಿ ಎಲ್ಲ ಆಯ್ಕೆಗಳಲ್ಲಿ ಪೈಯನ್ನು ನೀಡಿದ್ದಾರೆ. ಅಂದರೆ ನಾವು ಪೈ ಬೆಲೆಯನ್ನು 22 / 7 ಹಾಕದೇ ಇರುವುದು ಇಲ್ಲಿ ಸೂಕ್ತ. ಸೊ ಪೈ ಹಾಗೇ ಇರಲಿ. ಆರ್ ಎಷ್ಟಿದೆ ಮಕ್ಕಳೇ? 7 × 7. ಹಾಗಾದರೆ ಎಚ್ ಎಷ್ಟಿದೆ? 10. ಎಚ್ ಎಷ್ಟಿದೆ? 10. ಪೈ 7 × 7 49 × 10 490. 490 ಪೈ cm³. ಇಲ್ಲಿ ನೆನಪಿರಲಿ, ಪೈ ಬೆಲೆ ಕೊಟ್ಟಿದ್ದಕ್ಕಾಗಿ ನಾನು ಪೈ ಬೆಲೆಯನ್ನು ಹಾಕಿಲ್ಲ. ನೇರವಾಗಿ ಪೈಯನ್ನು ತೆಗೆದುಕೊಂಡಾಗ ಮಾತ್ರ ನಮ್ಮ ಉತ್ತರ ಸರಿಯಾಗಿ ಬರುತ್ತಾ. 490 ಇದು ಆಪ್ಷನ್ ಎ ಸರಿಯಾದ ಉತ್ತರ. ಮಕ್ಕಳೇ ಇದು ಪ್ರಶ್ನೆ ತುಂಬ ಇಂಟ್ರೆಸ್ಟಿಂಗ್ ಹಾಗೂ ಅತ್ಯಂತ ಸುಲಭವಾದ ಪ್ರಶ್ನೆ ನೋಡಿ. ಜೇಡಿ ಮಣ್ಣಿನಿಂದ ಒಂದು ಶಂಕುವನ್ನು ರಚಿಸಿ ಇದನ್ನು ಪಾದಕ್ಕೆ ಸಮಾಂತರವಾಗಿ ಚಾಕುವಿನಿಂದ ಕತ್ತರಿಸಿ ಉಂಟಾದ ಚಿಕ್ಕ ಶಂಕುವನ್ನು ಬೇರ್ಪಡಿಸಿದಾಗ ನಂತರ ಉಳಿಯುವ ಘನ. ಮಕ್ಕಳೇ ಜೇಡಿ ಮಣ್ಣಿನಿಂದ ಒಂದು ಶಂಕುವನ್ನು ನಾವು ತಯಾರು ಮಾಡೋಣ. ಇಲ್ಲಿ ಇದು ಒಂದು ಶಂಕು. ಜೇಡಿ ಮಣ್ಣಿನಿಂದ ಶಂಕುವನ್ನು ತಯಾರು ಮಾಡಿದ್ದಾರೆ. ಇದನ್ನು ಪಾದಕ್ಕೆ ಸಮಾಂತರವಾಗಿ ಕತ್ತರಿಸ್ತಾರೆ ಚಾಕುವಿನಿಂದ. ಪಾದಕ್ಕೆ ಚಾಕುವಿನಿಂದ ಸಮಾಂತರವಾಗಿ ಕತ್ತರಿಸಿದಾಗ ನಮಗೇನು ಸಿಗುತ್ತೆ ಮಕ್ಕಳೇ? ಇದು ಕೇಳಿದ್ದಾರೆ, ಉಳಿಯುವ ಭಾಗ. ಕತ್ತರಿಸಿ ಉಳಿದ ಭಾಗವನ್ನು ಕೇಳಿದ್ದಾರೆ ಅಂತಂದಾಗ ಇದು ನಮಗೆ ಬೇಕು. ಇದು ಏನ್ರಿ? ಶಂಕುವಿನ ಭಿನ್ನಕ. ಇದು ಶಂಕುವಿನ ಭಿನ್ನಕ. ಮಕ್ಕಳೇ ಇಲ್ಲಿಗೆ ನಮ್ಮ ಗಣಿತದ 40 ಪ್ರಶ್ನೆಗಳು ಬೋರ್ಡ್ ಅವರು ಬಿಟ್ಟಿರುವಂತಹ ಮೊದಲ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಇಲ್ಲಿಗೆ ಮುಕ್ತಾಯವಾಗುತ್ತೆ. ಮಕ್ಕಳೇ ಇದರ ಜೊತೆಗೆ ನಾನು ಗಣಿತದ ಜೊತೆಗೆ ವಿಜ್ಞಾನವನ್ನು ಕೂಡ ಮಾಡಿದ್ದೇನೆ.
ಸಮಾಜವು ಕೂಡ ಮಾಡಿದ್ದೇನೆ. ಇವತ್ತು ನಾಳಿಡದ ಮತ್ತೆ ನಿಮಗೆ ಮುಂದೆ ನಾನು ಸಮಾಜ ಮಾದರಿ ಪ್ರಶ್ನೆ ಪತ್ರಿಕೆ 2, ವಿಜ್ಞಾನ ಮಾದರಿ ಪ್ರಶ್ನೆ ಪತ್ರಿಕೆ 2, ಗಣಿತ ಮಾದರಿ ಪ್ರಶ್ನೆಗೆ ಎರಡನ್ನು ಕೂಡ ಇಷ್ಟರಲ್ಲೇ ಬಿಡುಗಡೆ ಮಾಡಲಿದ್ದೇನೆ. ನನ್ನ ಈ ಎಲ್ಲ ವಿಡಿಯೋಗಳನ್ನು ನನ್ನ ಒಂದೇ ಒಂದು ಚಾನಲಲ್ಲಿ ನೀವು ಈಸಿಯಾಗಿ ನೋಡ್ಬೋದು. ಆದ ಕಾರಣ ಎಲ್ಲರೂ ನನಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕನನ್ನು ಒತ್ತೋದ್ರ ಜೊತೆಗೆ ಮತ್ತೆ ನಿಮ್ಮ ಸ್ನೇಹಿತರಿಗೂ ಕೂಡ ಹೇಳಿ. ಮಕ್ಕಳೇ, ಒಂದು ನೆನಪಿರಲಿ, ಇದು ಕೇವಲ SLC ವಿದ್ಯಾರ್ಥಿಗಳಿಗಷ್ಟೇ ಅಲ್ಲ, GP ಯಾರು ಸರ್ಕಾರಿ ಶಿಕ್ಷಕರಾಗಲು ಬಯಸುತ್ತಿದ್ದಾರೋ ಅವ್ರಿಗೂ ಕೂಡ ತುಂಬ ಉಪಯುಕ್ತವಾದ ಒಂದು ಮಾಹಿತಿಯನ್ನು ಒಳಗೊಂಡಿದೆ. ಆದ್ದರಿಂದ ಎಲ್ಲರೂ ಈ ಒಂದು ನನ್ನ ಚಾನಲನ್ನು, ಕ್ರಿಯೇಟಿವ್ ಟ್ಯುಟೋರಿಯಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನನ್ನು ಒತ್ತಿ ಹಾಗೂ ಲೈಕ್ ಮಾಡೋದ್ರ ಜೊತೆಗೆ ನನ್ನನ್ನು ಪ್ರೋತ್ಸಾಹಿಸಬೇಕಂತ ಹೇಳಿ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.